ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರವೃತ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನ ಚ ತೇ ಹಾನಿರ್ಯತಃ ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮ್ಯೇ ವಾ ಸಮಕರ ನಿಪಾತೋ ಹಿಮಕರಃ. ಖಡ್ಗಂ ಚಕ್ರಗದೇಷು ಚಾಪಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದದಧೀಂ ಕರೈಃ ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಂ ಆಸ್ಯಪಾದದಶಕಾಂ ಸೇವೆ ಮಹಾಕಾಲಿಕಾಂ ಯಾಮಸ್ತೌಚ್ಛಯಿತೆ ಹರೌ ಕಮಲಜೋ ಹಂತುಂ ಮಧುಂಕೈಟಭಂ. ಅಕ್ಷಸ್ರಕ್ಪರಶು ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲಪ್ರಭಾಂ ಸೇವೆ ಸೈರಿಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ಘಂಟಾಶೂಲಹಲಾನಿ ಶಂಖಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈಃ ದಧತೀಂ ಘನಾಂತವಿಲಸಚ್ಛಿತಾಂಶು ತುಲ್ಯಪ್ರಭಾಂ. ಗೌರೀ ದೇಹಸಮುದ್ಭವಾಂ ತ್ರಿಜಗತಾಂ ಆಧಾರಭೂತಾಂ ಮಹಾಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿ ದೈತ್ಯಾರ್ದಿನಿ. ನನ್ನ ವೇದಾಂತ ಬಂಧುಗಳೇ, ಎಲ್ಲ ಹಿರಿಯರೇ ಮತ್ತು ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ನ್ಯಾಸಕರ್ತರೇ ಮತ್ತು ಪ್ರಾಯೋಜಕರೇ, ನಿನ್ನೆಯಿಂದ ಪ್ರಾರಂಭಿಸಿದಂತಹ ದುರ್ಗಾ ಸಪ್ತಶತಿ ಈ ಸರಣಿಯ ಪೀಠಿಕಾ ಭಾಗವಾಗಿ ನಿನ್ನೆ ದಿವಸ ಒಂದಿಷ್ಟು ಹೊತ್ತು ಚಿಂತನೆ ಮಾಡಿದ್ದೇವೆ. ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ವಿಚಾರವನ್ನು ಕೈಗೆತ್ತಿಕೊಳ್ಳಬೇಕು. ನಿನ್ನೆ ದಿವಸ ನಾನು ಹೇಳಿದ್ದೇನೆ, ಇಲ್ಲಿನ ಅಧ್ಯಾಯಗಳ ಪ್ರಾರಂಭದಲ್ಲಿ ಚಂಡೀ ಕವಚ ಮತ್ತು ಅರ್ಗಲ ಹಾಗೂ ಕೀಲಕ ಅನ್ನುವಂಥ ಈ ಮೂರು ಸ್ತೋತ್ರಗಳನ್ನು ಪಠಿಸುವ ಸಂಪ್ರದಾಯ ಉಂಟು. ಅದಾದ ಮೇಲೆ 13 ಅಧ್ಯಾಯಗಳ ಪಾರಾಯಣ. ಆ 13 ಅಧ್ಯಾಯಗಳ ಪಾರಾಯಣ ಆದ ಮೇಲೆ ರಹಸ್ಯತ್ರಯ ಅಂತ, ಹೀಗೆ ಇದರ ಕ್ರಮ. ಒಟ್ಟಾರೆ ಸುಮಾರು ಎಷ್ಟಾಗುತ್ತೆ ಅಂದರೆ 13 ಮತ್ತು 3, ಅದಾದಮೇಲೆ ಮತ್ತೆ 3, ಇಷ್ಟು ಅಧ್ಯಾಯಗಳು. ಎಷ್ಟಾಯಿತು ಅಲ್ಲಿಗೆ? 13, 3, 16 ಮತ್ತು 3, 19 ಇಷ್ಟು ಅಧ್ಯಾಯಗಳಾಗ್ತವೆ. ಅದರ ಜೊತೆಗೆ ಈ ಅಧ್ಯಾಯಗಳಲ್ಲಿರುವ ಶ್ಲೋಕಗಳನ್ನು ಎಣಿಸುವಾಗ ಅದಕ್ಕೊಂದು ಬೇರೆ ರೀತಿಯ ಕ್ರಮವೇ ಉಂಟು. ಅದು ನಾವು ಸಾಮಾನ್ಯವಾಗಿ 4 ಸಾಲಿನ ಒಂದು ಶ್ಲೋಕವನ್ನು ಅದು ಒಂದು ಶ್ಲೋಕ ಅಂತ ನಾವು ಪರಿಗಣನೆ ಮಾಡ್ತೇವೆ. ಆದರೆ ಇಲ್ಲಿ ಹಾಗಲ್ಲ. ಅದ್ರ ಬಗ್ಗೆ ನಾನು ಮತ್ತೆ ಮುಂದೆ ಹೇಳ್ತೇನೆ. ಅಧ್ಯಾಯ ಬಂದಾಗ ಆ ರೀತಿಯಾದಂಥ ಗಣನೆ ಇಲ್ಲಿ ಬರೋದಿಲ್ಲ. ಕೇವಲ ಒಂದು ಉವಾಚ ಅಂತ ಬಂದರೂ ಸಹ ಅದನ್ನು ಶ್ಲೋಕ ಅಂತ ಪರಿಗಣನೆ ಮಾಡಬೇಕು, ಅಲ್ಲ ಮಂತ್ರ ಅಂತ ಪರಿಗಣನೆ ಮಾಡಬೇಕು. ಯಾಕೆಂದರೆ ಇದು ಅನುಷ್ಠಾನ ಪ್ರಧಾನವಾದಂಥ ಗ್ರಂಥವಾದ್ದರಿಂದ ಅದಕ್ಕೆ ಆಹುತಿಯನ್ನು ಕೊಡಬೇಕಾಗ್ತದೆ. ಹಾಗಾಗಿ ಯಾವುದಕ್ಕೆ ನಾವು ಆಹುತಿಯನ್ನು ಕೊಡ್ತೇವೋ ಅದೆಲ್ಲವುದನ್ನು ಮಂತ್ರ ಅಂತ ಪರಿಗಣನೆ ಮಾಡಬೇಕಾಗ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ವಿವರಣೆ ಸಾಕು. ಮುಂದೆ ನೇರವಾಗಿ
ಈ ಕವಚ, ಅರ್ಗಲ, ಕೀಲಕ ಇದನ್ನು ಮುಗಿಸಿ ಅಧ್ಯಾಯಕ್ಕೆ ಬಂದಾಗ ನಿಮಗೆ ಅದರ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿಸ್ತೇನೆ. ಈಗ ನಾವು ಪ್ರಾರಂಭ ಮಾಡಬೇಕಾದದ್ದು ಚಂಡಿ ಕವಚ ಅಂತ ಅದರ ಶೀರ್ಷಿಕೆ. ಇದು ಏನು ಎತ್ಕೊಳ್ತೇನೆ, ನೀವು ಚಂಡಿ ಅಂತ ಶಬ್ದ ಶುರು ಮಾಡಿದ್ರಲ್ಲ ಅಂತ ಯಾರಾದರೂ ನನ್ನ ಹತ್ರ ಕೇಳಬಹುದು. ನಾನು ಚಂಡಿ ಅಂತ ಶುರು ಮಾಡಿದ್ದಲ್ಲ, ಅಲ್ಲಿ ಇದ್ದಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಹೇಗೆ ಅಂತ. ಗೊತ್ತಿದ್ದವರು ಗೊತ್ತಿಲ್ಲದೆ ಇರುವವರು ಎಲ್ಲರೂ ಮಾತನಾಡೋದು ಏನು ಅಂದರೆ, ಚಂಡಿ ಅಂದರೆ ಅವಳೇನು ರೀ ಮಹಾ ಚಂಡಿ ಅವಳು, ನೆಕ್ಸ್ಟ್ ಚಾಮುಂಡಿ ಅಂತಲೇ ಹೇಳೋದು ಹೇಗೆ ಅಂತ. ಅಂದರೆ ಕೋಪಿಷ್ಠಳು ಅಂತ ಅರ್ಥ. ಸತ್ಯವಾದ ಮಾತು ಅದು. ಅದಕ್ಕೆ ಅದೇ ಅರ್ಥ. ಏನು ಅಂದರೆ ಚಂಡಿ ಅಥವಾ ಚಂಡಿಕಾ ಈ ಎರಡಕ್ಕೂ ಸಹ ಸಮಾನವಾದ ಅರ್ಥ ಕೋಪಿಸಿಕೊಳ್ಳುವವಳು ಅಂತಲೇ ಅರ್ಥ ಅದಕ್ಕೆ. ಹಾಗಿದ್ದರೆ ಯಾರ ಮೇಲೆ ಕೋಪಿಸಿಕೊಳ್ತಾಳೆ ಅಂದರೆ ಅದಕ್ಕೊಂದು ವ್ಯವಸ್ಥೆ ಉಂಟು. ಚಡಿ ಕೋಪೆ ಎನ್ನುವಂಥ ಧಾತುವಿನಿಂದ ಈ ಶಬ್ದ ನಿಷ್ಪನ್ನ ಆಗಿದೆ. ಚಂಡಿ ಮತ್ತು ಚಂಡಿಕಾ ಅಂತ. ಚಂಡಿಯೇವ ಚಂಡಿಕಾ, ಚಂಡಿಯೇ ಚಂಡಿಕಾ ಅಂತ. ತನ್ನ ಭಕ್ತರಲ್ಲದವರ ಮೇಲೆ ಭಗವಂತ ಯೌವನವನ್ನು, ಇಂದ್ರಿಯ ಪಾಠವತೆಯನ್ನು, ಬದುಕಿನಲ್ಲಿ ಸಾಕಷ್ಟು ಸಮಯವನ್ನು, ಅನುಕೂಲವನ್ನು, ಬುದ್ಧಿಯನ್ನು ಇದೆಲ್ಲವನ್ನೂ ಕೊಟ್ಟು ಯಾರು ಆಕೆಯನ್ನು ಸ್ಮರಿಸುವುದಿಲ್ಲವೋ ಅವರು ಆಕೆಯ ಭಕ್ತರು ಅಂತ ಪರಿಗಣಿತರಾಗುವುದಿಲ್ಲ. ಹೀಗೆ ಯಾರು ತನ್ನ ಭಕ್ತರಲ್ಲವೋ ಅವರ ಮೇಲೆ ಕೋಪಿಸಿಕೊಳ್ಳುವವಳು, ಭಕ್ತರ ಮೇಲೆ ಅಲ್ಲ. ಆದ್ದರಿಂದ ಅವಳ ಹೆಸರು ಚಂಡಿ ಅಥವಾ ಚಂಡಿಕಾ ಅಂತ. ಅದರ ಜೊತೆಗೆ ಇದಕ್ಕಿನ್ನೂ ಬೇರೆ ಬೇರೆ ಅರ್ಥಗಳಿವೆ. ಚಂಡಿಕಾ ಅನ್ನೋದಕ್ಕೆ ಏನು ಅರ್ಥ ಅಂದರೆ, ಚಂಡಿಕಾ ಸಪ್ತವರ್ಷ ಸ್ಯಾತ್. ಒಂದು ಹೆಣ್ಣು ಮಗು 6 ವರ್ಷ ಮುಗಿದು 7ನೇ ವರ್ಷಕ್ಕೆ ಕಾಲಿಟ್ಟಾಗ ಆ ವರ್ಷ ಅಂದರೆ 365 ದಿನಗಳು ಪೂರ್ತಿಯಾಗಿ ಮುಗಿಯುವವರೆಗೂ ಆ ಹೆಣ್ಣು ಮಗಳಿಗೆ ಚಂಡಿಕಾ ಅಂತ ಹೆಸರು. ಅವಳು ಯಾರೇ ಆಗಿರಲಿ. ಹಾಗಾಗಿ ಒಂದು ಹೆಣ್ಣು ಮಗು 7ನೇ ವರ್ಷದಲ್ಲಿದ್ದಾಗ ಅವಳಿಗೆ ಹೆಸರು ಚಂಡಿಕಾ. ಇದು ಜನರಲ್ ನೇಮ್ ಅಷ್ಟೇ. ನೀವು ಮನೆಗೆ ಯಾರಾದರೂ ಬಂದರೆ ಅವಳ ಹೆಸರು ಯಾರು ಅಂತ ಕೇಳಿದರೆ ಸುಮ್ಮನೆ ಅವರಿಗೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಕು ಅಂತ ಅನಿಸಿದರೆ, ಆ ಮಗು 7ನೇ ವರ್ಷದಲ್ಲಿ ಇದ್ದರೆ ಅವಳ ಹೆಸರು ಚಂಡಿಕಾ ಅಂತ ನೀವು ಹೇಳಬಹುದು. ಅವರಿಗೆ ಅರ್ಥ ಆಗುತ್ತಾ ಬಿಡುತ್ತೆ, ದಟ್ ಈಸ್ ಸಪ್ರೇಟ್. ಬಟ್ ನೀವು ಹೇಳ್ತಾ ಇರೋದು ಏನಾಗಿರ್ತದೆ, ಅದು ಸತ್ಯವಾಗಿರ್ತದೆ. ಹಾಗಾಗಿ ಆ ತನ್ನ ಭಕ್ತರಿಗೆ ಜಗನ್ಮಾತೆ ಚಂಡಿಕಾ ಪರಮೇಶ್ವರಿ ಈ ರೂಪದಲ್ಲಿ ಇದ್ದು ಅವಳು ಅನುಭವಕ್ಕೆ ಬರ್ತಾಳೆ. ಆದ್ದರಿಂದ ಅವಳ ಹೆಸರು ಚಂಡಿಕಾ ಅಥವಾ ಚಂಡಿ ಅಂತ. ಅದಾದ ಮೇಲೆ ಈ ನಾಮಕ್ಕೆ ಇನ್ನೂ ಸಹ ಬೇರೆ ಬೇರೆ ಅರ್ಥಗಳು ಇವೆ. ಮತ್ತೆ ಪುನಃ ಆ ಸಂದರ್ಭ ಬಂದಾಗ ಅದನ್ನು ನಾವು ನೋಡೋಣ. ಏಕೆಂದರೆ ಭಕ್ತರಲ್ಲದವರ ಬಗ್ಗೆ ಅವಳು ಕೋಪದಿಂದ ಇರ್ತಾಳೆ ನಾನು ಹೇಳಿದೆ. ಆದರೂ ಸಹ ಆ ಕೋಪವೇ ಭಕ್ತರಲ್ಲದವರ ಮೇಲೆ ಯಾವ ಕೋಪ ಬರ್ತದೆಯೋ ಅದೇ ಕೋಪವನ್ನು ಭಕ್ತರಾದವರ ಮೇಲೆ ಅವಳು ಅನುಗ್ರಹವಾಗಿ ಮಾರ್ಪಡಿಸ್ತಾಳಂತೆ. ಅದು ಆಕೆಯ ಸ್ವಭಾವದ ಒಂದು ವಿಶೇಷತೆ. ಹೀಗೆ ಆ ಕೋಪ ಭಕ್ತರಾದವರ ಮೇಲೆ ಅನುಗ್ರಹವಾಗಿ ಮಾರ್ಪಡ್ತದೆ. ಹೀಗೆ ತಾತ್ಪರ್ಯ ಏನು ಹೇಳ್ದಂಗಾಯಿತು, ಒಟ್ಟಾರೆ ತನ್ನ ಭಕ್ತರನ್ನು ಸದಾ ಅನುಗ್ರಹ ದೃಷ್ಟಿಯಿಂದ ನೋಡುವವಳಾದ್ದರಿಂದ ಅವಳ ಹೆಸರು ಚಂಡಿ ಅಥವಾ ಚಂಡಿಕಾ ಅಂತ. ಅಲ್ಲಿರೋದೇನು, ಚಂಡಿ ಕವಚ ಅಂತುಂಟು ಬೇರೆ. ನಾನು ಯಾಕಿಷ್ಟೆಲ್ಲ ಹೇಳ್ತಿದ್ದೇನೆ ಅಂದರೆ, ನಿನ್ನೆ ದಿವಸ ಯಾರೋ ನನ್ನ ಹತ್ರ ಒಬ್ಬರು ಕೇಳಿದ್ರು, ಎಲ್ಲ ಶ್ಲೋಕಕ್ಕೂ ಅರ್ಥ ಹೇಳ್ತೀರಿ ತಾನೇ ಅಂತ. ನಾನು ತಮಾಷೆ ಮಾಡಿದೆ, ಇನ್ನೂ ಮಗುವೇ ಹುಟ್ಟಿಲ್ಲ, ಕುಲಾವಿ ಸೈಜ ಹೇಳ್ತಿದ್ದೀರಲ್ರಿ ನೀವು ಹೀಗೆ ಅಂತ. ಯಾಕೆಂದರೆ ಈವರೆಗೆ ಸಾಮಾನ್ಯವಾಗಿ ಕೈಗೆತ್ತಿಕೊಂಡ ಯಾವುದೇ ವಿಷಯದಲ್ಲೂ ಸಹ ಎಗರಿಸಿದ್ದು ಅನ್ನೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅದರಿಂದ ಏನು ಸಿಗ್ತದೆ ಆ ರಸವನ್ನು ಹೀರಿ ಬಿಡಬೇಕು ಎನ್ನುವಂಥದ್ದು. ಮತ್ತು ಸಂಸ್ಥೆಯ ಉದ್ದೇಶವು, ಈ ಸರಣಿಗೆ ವ್ಯವಸ್ಥೆ ಮಾಡಿದವರ ಉದ್ದೇಶವೂ ಸಹ ಅದೇ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲಿನ ಅರ್ಥವನ್ನು ನಾವು ಹೀರಬೇಕು.
ಆ ಹಿನ್ನೆಲೆಯಲ್ಲಿ ಕವಚ ಅನ್ನುವಂಥ ಚಂಡಿ ಕವಚ, ಈ ಚಂಡಿ ಅನ್ನೋದಂಗೆ ಅರ್ಥ ನೋಡಿದ್ವಿ ನಾವು. ಕವಚ ಅಂದರೆ ಏನು ಅಂತಂದರೆ, ನಾವು ಸಾಮಾನ್ಯವಾಗಿ ದೇವಾಲಯದ ಕಡೆ ಹೋದಾಗ ನೋಡ್ತೇವೆ, ಇವತ್ತು ದೇವರಿಗೆ ಬೆಳ್ಳಿ ಕವಚ ಹಾಕಿದ್ದಾರೆ, ಮತ್ತು ಬಂಗಾರದ ಕವಚ ಹಾಕಿದ್ದಾರೆ, ಇತ್ಯಾದಿ ಇತ್ಯಾದಿ. ಕವಚ ಅನ್ನೋದಕ್ಕೆ ಅರ್ಥ ಏನು ಅಂದರೆ, ಅಂಗಾಂಗಗಳೆಲ್ಲವನ್ನೂ ಸಹ ಮುಚ್ಚುವ ಒಂದು ವ್ಯವಸ್ಥೆ. ಯಾಕೆ ಮುಚ್ಚಬೇಕು ಅಂದರೆ ರಕ್ಷಣೆಗೋಸ್ಕರ. ಯಾವುದು ರಕ್ಷಣೆಗೋಸ್ಕರ? ದೇಹ ಮತ್ತು ಅವಯವಗಳನ್ನು. ಇವತ್ತು ಅರ್ಥವಾಗುವಾಗಿ ಹೇಳಬೇಕು ಅಂದರೆ, ಒಂದು ದೃಷ್ಟಿಯಲ್ಲಿ ನಮ್ಮ ದೇಹವನ್ನು ಮುಚ್ಚಿ ರಕ್ಷಿಸುವ ಅಂಗಿ ಅಥವಾ ಇನ್ಯಾವುದೇ ರೀತಿಯಾದಂತಹ ವಸ್ತುವಿಗೆ ಹೆಸರು ಕವಚ. ಹಾಗೆಯೇ ಇಲ್ಲಿ ಯಾಕೆ ಹಾಗೆ ಹೇಳ್ತಾರೆ ಅಂದರೆ, ದೇವಿ ನಮ್ಮ ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಿಂತು ಅಥವಾ ದೇಹದ ಸುತ್ತಲೂ ಬೇರೆ ಬೇರೆ ದಿಕ್ಕುಗಳಲ್ಲಿ ನಿಂತು ನಮ್ಮನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಲಾಗುತ್ತೆ. ಆದ್ದರಿಂದ ಇದು ಕವಚ. ಆ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಆ ಪ್ರಾರ್ಥನೆಯನ್ನು ಅವಳು ಈಡೇರಿಸಿಯೂ ಕೊಡ್ತಾಳೆ. ಆದ್ದರಿಂದ ಇದರ ಹೆಸರು ಕವಚ ಅಂತ ಕರೀತಾರೆ. ಕವಚ ಅನ್ನೋದಕ್ಕೆ ಒಟ್ಟು ಅರ್ಥವೇ ರಕ್ಷಿಸುವಂತಹ ಒಂದು ಸಾಮಗ್ರಿ, ವಸ್ತು ಅಂತ ಅರ್ಥ. ಹಾಗಾಗಿ ಜಗನ್ಮಾತೆಯ ಚಂಡೀ ಕವಚ ಅಂದರೆ ಚಂಡಿಕಾ ಆ ರೂಪದಲ್ಲಿದ್ದು ನಮಗೆ ಕವಚ ಸ್ಥಾನೀಯಳಾಗಿ ರಕ್ಷಣೆಯನ್ನು ಕೊಡ್ತಾಳೆ. ಆದ್ದರಿಂದ ಅವಳನ್ನು ಸ್ತುತಿ ಮಾಡುವ ಗ್ರಂಥವೇ ಅಥವಾ ಸ್ತೋತ್ರ ಭಾಗವೇ ಚಂಡೀ ಕವಚ ಅಂತ. ಯಾಕೆಂದರೆ ಇದೊಂದು ಶಬ್ದಕ್ಕೆ ಅರ್ಥ ಬಿಟ್ಟೋಯ್ತಲ್ಲ ಅಂತ ಆಮೇಲೆ ಸಂಶಯ ಬರಬಾರ್ದು. ಅದಕ್ಕೋಸ್ಕರ ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಮತ್ತೆ ನಾವು ಮುಂದಕ್ಕೆ ಹೋಗಬೇಕು. ಅದು ಶುರುವಾಗುವುದೇ ನಮಶ್ಚಂಡಿಕಾಯೈ ಅಂತ. ಸಾಮಾನ್ಯವಾಗಿ ಈ ಶಬ್ದವನ್ನು ನಾವು ದುರ್ಗಾ ಸಪ್ತಶತಿಯಲ್ಲಿ ಹೆಚ್ಚಾಗಿ ಕಾಣ್ತೇವೆ. ಲಲಿತಾ ಸಹಸ್ರನಾಮದಲ್ಲಿ ಉಂಟು, ಮತ್ತು ಸೌಂದರ್ಯ ಲಹರಿಯಲ್ಲಿ ಈ ಶಬ್ದ ಬರುವುದು ಬಹಳ ವಿರಳ. ಆದರೆ ಈ ದುರ್ಗಾ ಸಪ್ತಶತಿಯಲ್ಲಿ ಮಾತ್ರ ಈ ಶಬ್ದಕ್ಕೆ ಹೆಚ್ಚು ಆದ್ಯತೆ, ಅದರಿಂದಲೇ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಚಂಡಿಕಾ ಪರಮೇಶ್ವರಿ ಅಂತ ಹೇಳುವುದೇ ಅನುಷ್ಠಾನ ಪರಂಪರೆಯಲ್ಲಿ ಹೆಚ್ಚು ಪ್ರಸಿದ್ಧವಾಗಿ ಇದೆ. ಹಾಗೆ ಅವಳಿಗೆ ನಮಸ್ಕಾರವನ್ನು ಸಲ್ಲಿಸಿ ಆ ಕವಚದ ಪ್ರಾರಂಭದಲ್ಲಿ ಒಂದು ನಮಗೆ ಶಬ್ದ ಸಿಗ್ತದೆ, ಮಾರ್ಕಂಡೇಯ ಉವಾಚ ಅಂತ. ಈ ಕವಚವನ್ನು ಯಾರು ಕೇಳಿದರು? ಜಗನ್ಮಾತೆ ನನಗೆ ಕವಚವಾಗಿ ರಕ್ಷಿಸಬೇಕು, ಮತ್ತು ಇದಕ್ಕೂ ಮೊದಲು ಇದನ್ನು ಯಾರಿಗೂ ನೀನು ಹೇಳಿರಬಾರದು, ಇದೇ ಮೊದಲಾಗಿರಬೇಕು. ಅಷ್ಟೇ ಅಲ್ಲ, ಸರ್ವಜನ ಹಿತಕಾರಿ ಆಗಿರಬೇಕು. ಅಂಥದ್ದು ಯಾವುದಾದರೂ ಉಂಟೋ ಅಂತ ಮಾರ್ಕಂಡೇಯ ಮುನಿ ಚತುರ್ಮುಖ ಬ್ರಹ್ಮನ ಹತ್ರ ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ಇಡೀ ಈ ಕವಚ ಬ್ರಹ್ಮ ಮತ್ತು ಮಾರ್ಕಂಡೇಯರ ಸಂವಾದ. ಒಬ್ಬ ಸೃಷ್ಟಿಕರ್ತ, ಇನ್ನೊಬ್ಬ ಋಷಿ. ಹಾಗಾಗಿ ಅವರಿಬ್ಬರ ಸಂವಾದ ರೂಪದಲ್ಲಿ ನಮಗೆ ಸಿಕ್ಕಿದಂಥ ಒಂದು ಮಹಾ ಸಂಪತ್ತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಮುಂದೆ ಬರುತ್ತೆ, ಇದನ್ನು ಯಾವನು ಪ್ರತಿದಿನವೂ ತಪ್ಪದೇ ಪಠಿಸ್ತಾನೋ ಅವನಿಗೆ ಯಾವತ್ತೂ ಬದುಕಿನಲ್ಲಿ ಆಪತ್ತು ಅನ್ನುವುದು ಅವನ ಹತ್ರನೂ ಸುಳಿಯುವುದಿಲ್ಲ ಎನ್ನುವಂಥದ್ದು ಫಲಶ್ರುತಿ. ಪ್ರಾಯಶಃ ಈ ಮಾತನ್ನು ಹೇಳಿದ್ರಿಂದ ಮಾರ್ಕಂಡೇಯ ಮುನಿಗಳಿಗೆ ಏನೂ ಆಗಬೇಕಾದದ್ದಿಲ್ಲ, ಬ್ರಹ್ಮನಿಗೂ ಏನೂ ಆಗಬೇಕಾದದ್ದಿಲ್ಲ. ಇವರಿಬ್ಬರ ಈ ಸಂವಾದ ರೂಪವಾದ ಕೊನೆಯ ಒಂದು ಮಾತಿನ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾರೆ ಅಂದರೆ, ಅಲ್ಲಿ ಲೋಕೋಪಕಾರವನ್ನು ಬಿಟ್ಟರೆ ಇನ್ನೇನೂ ನಮಗೆ ಕಂಡು ಬರುವುದಿಲ್ಲ. ಹೀಗೆ ಮಾರ್ಕಂಡೇಯ ಉವಾಚ, ಮಾರ್ಕಂಡೇಯ ಮುನಿಯ ಪ್ರಶ್ನೆ ಆಯಿತು. ಹಾಗಿದ್ರೆ ಮಾರ್ಕಂಡೇಯ ಅಂದರೆ ಏನ್ರಿ ಅಲ್ವಾ? ಇದಕ್ಕೂ ಒಂದು ವಿವರಣೆ ಶಾಸ್ತ್ರೀಯವಾಗಿ ಉಂಟು. ಮೃಕಂಡು ಅಂತ ಒಬ್ಬ ಋಷಿ, ಅವನ ಮಗನೇ ಮಾರ್ಕಂಡೇಯ. ಈ ಮಾರ್ಕಂಡೇಯನ ವಿಶೇಷತೆ ಏನು ಅಂದರೆ, ಇವನು ಬಹಳ ದೀರ್ಘಾಯುಷಿ. ಎಷ್ಟು ದೀರ್ಘಾಯುಷಿ ಅಂದರೆ, ಸುದೀರ್ಘ ಕಾಲ ಬದುಕಿದಂತಹ ಆ ಮಹರ್ಷಿ
ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ. ಸ್ವತಃ ವಿಷ್ಣುವಿನ ಮಾಯವನ್ನು ನೇರ ಕಂಡು ಅನುಭವಿಸಿದಂಥ ಒಬ್ಬ ಋಷಿ. ಭಾಗವತದಲ್ಲಿ 12ನೇ ಅಧ್ಯಾಯದಲ್ಲಿ ಇವನ ವಿಚಾರ ಬರ್ತದೆ. ಆ ಸಂದರ್ಭ ಬಂದಾಗ ಇದಕ್ಕಿಂತ ಹೆಚ್ಚಿನ ವಿಷಯವನ್ನು ನಾವು ಅಲ್ಲಿ ನೋಡೋಣ. ಒಟ್ಟಾರೆ ಮೃಕಂಡ ಮನೆಯ ಋಷಿಯ ಮಗ ದೀರ್ಘಾಯುಷಿ, ಇಷ್ಟು ಮಾತ್ರ ಅವನ ಬಗ್ಗೆ ಸದ್ಯಕ್ಕೆ ತಿಳ್ಕೊಂಡ್ರೆ ಸಾಕು. ಅವನು ಬ್ರಹ್ಮನ ಹತ್ರ ಪ್ರಶ್ನೆ ಕೇಳ್ತಾನೆ. ಅವನ ಪ್ರಶ್ನೆ ಸ್ವಾರ್ಥದ್ದಲ್ಲ, ಲೋಕ ಹಿತ ತುಂಬಿದ ಪ್ರಶ್ನೆ. ಏನು ಅಂದರೆ, ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಎನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಪಿತಾಮಹ ಅಂತ ಸಂಬೋಧನೆ. ಪಿತಾಮಹ ಅಂದರೆ ಪಿತುಹು ಪಿತಾ ಪಿತಾಮಹ, ತಂದೆಗೂ ತಂದೆಯಾದವನಿಗೆ ಪಿತಾಮಹ ಅಂತ ಹೆಸರು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಎಲ್ಲದಕ್ಕೂ ತಾತ ಅಂತ, ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ತಂದೆಯ ತಂದೆಗೆ ಪಿತಾಮಹ ಅಂತ ಹೇಳಬೇಕು, ತಾಯಿಯ ತಂದೆಗೆ ಆ ಶಬ್ದ ಹೇಳಬಾರ್ದು, ಅವನಿಗೆ ಮಾತಾಮಹ ಅಂತ ಕರಿಬೇಕು. ಹಾಗಾಗಿ ಇಲ್ಲೆಲ್ಲ ಅದು ಬೇರೆ ಬೇರೆ ಮಾಡ್ತಾರೆ, ಮನೆ ತಾತ ಮತ್ತು ಅಜ್ಜನ ಮನೆ ತಾತ ಅಂತ ಹೀಗೆ ಅಂತ. ಸಂಸ್ಕೃತದಲ್ಲಿ ಹಾಗಲ್ಲ, ಎರಡಕ್ಕೂ ಸಹ ಬೇರೆ ಬೇರೆ ಶಬ್ದಗಳು. ಯಾಕೆಂದರೆ ಈ ಭಾಷೆಯಲ್ಲಿ ಶಬ್ದ ದಾರಿದ್ರ್ಯ, ಶಬ್ದದ ಕೊರತೆ ಎನ್ನುವುದು ಇಲ್ಲವೇ ಇಲ್ಲ. ಹಾಗಾಗಿ ಪಿತಾಮಹ ಅವನು ಎಲ್ಲರಿಗೂ ಸಹ ಅಜ್ಜನಂತೆ ಇದ್ದವನಾದ್ದರಿಂದ ಮಾರ್ಕಂಡೇಯ ಮುನಿ ಆ ಹೆಸರಿನಿಂದ ಅವನನ್ನು ಸಂಬೋಧಿಸ್ತಾನೆ. ಯದ್ಗುಹ್ಯಂ ಪರಮಂ ಲೋಕೆ, ಈ ಜಗತ್ತಿನಲ್ಲಿ ಅತ್ಯಂತ ರಹಸ್ಯವಾಗಿರಬೇಕು. ರಹಸ್ಯ ಅಂದರೆ ಏನ್ರಿ? ಈವರೆಗೆ ಯಾವುದು ಯಾರಿಗೂ ಗೊತ್ತಿಲ್ಲವೋ ಅದು ರಹಸ್ಯ. ಒಂದು ಸಲ ಕಿವಿಗೆ ಬಿತ್ತೋ ಅದು ಏನಲ್ಲ, ರಹಸ್ಯ ಅಲ್ಲ. ಅಂದರೆ ಯಾರೂ ಅದನ್ನು ಕೇಳಿರಬಾರದು, ಯಾರೂ ಯಾರಿಗೂ ಹೇಳಿರಬಾರದು, ಅಂಥದ್ದಾಗಿರಬೇಕು. ಇದು ಒಂದು. ಎರಡನೇದು, ಸರ್ವರಕ್ಷಾಕರಂ ನೃಣಾಂ, ಈ ಮಾನುಷ ಪ್ರಪಂಚಕ್ಕೆ ಅದು ರಕ್ಷಣೆಯನ್ನು ಕೊಡುವಂಥದ್ದಾಗಿರಬೇಕು. ಎಲ್ಲ ತರಹದ ರಕ್ಷಣೆ, ಯಾವುದೋ ಒಂದು ತರಹದ ರಕ್ಷಣೆ ಅಲ್ಲ. ಮೂರನೇದು, ಎನ್ನ ಕಸ್ಯಚಿದಾಖ್ಯಾತಂ, ಈವರೆಗೆ ಅದನ್ನು ಯಾರೂ ಯಾರಿಗೂ ಹೇಳಿರಬಾರದು. ಅಂದರೆ ನೀನು ಇದೇ ಮೊದಲು ಹೇಳಬೇಕು, ನಾನು ಇದೇ ಮೊದಲ ಬಾರಿ ಕೇಳಬೇಕು. ಈ ಮೂರು ಅಂಶಗಳನ್ನು ಇರಿಸಿ ಮಾರ್ಕಂಡೇಯ ಮುನಿ ಚತುರ್ಮುಖನ ಹತ್ರ ಪ್ರಶ್ನೆಯನ್ನು ಮಾಡಿದ್ದಾನೆ, ಬ್ರಹ್ಮನ ಹತ್ರ. ಅದಕ್ಕೆ ಬ್ರಹ್ಮ ಉವಾಚ, ಬ್ರಹ್ಮೋವಾಚ ಅಂತ ಶುರುವಾಗ್ತದೆ. ಬ್ರಹ್ಮ ಉತ್ತರ ಹೇಳ್ತಾನೆ. ಬ್ರಹ್ಮ ಅಂದರೆ ಯಾರ್ರೀ? ಏಕೆಂದರೆ ಮಾರ್ಕಂಡೇಯ ಮುನಿಗೆ ಅರ್ಥವನ್ನು ಹೇಳಿ ಆದಮೇಲೆ ಅದಕ್ಕೆ ಉತ್ತರವನ್ನು ಹೇಳುವ ನನ್ನ ಬಗ್ಗೆ ಅರ್ಥ ಹೇಳಲಿಲ್ಲ ಅಂತ ಬ್ರಹ್ಮ ಬೇಸರಿಸಿಕೊಳ್ತಾನೆ. ಅದಕ್ಕಿಂತ ಅವನು ಪಿತಾಮಹ, ಜಗತ್ತಿಗೆ ಅವನು ಅಜ್ಜ, ಅತ್ಯಂತ ಹಿರಿಯ ಜೀವಿ ಅವನು. ಅವನ ಬಗ್ಗೆ ಹೇಳಬೇಕು. ಯಾಕೆಂದರೆ ನಾವು ಬ್ರಹ್ಮ ಅನ್ನೋದನ್ನು ಎರಡು ದೃಷ್ಟಿಯಲ್ಲಿ ಹೇಳ್ತೇವೆ. ಬ್ರಹ್ಮ ಅದು ನಪುಂಸಕಲಿಂಗವಾದರೆ ವೇದಾಂತ ಪ್ರತಿಪಾದ್ಯವಾದಂತಹ ಬ್ರಹ್ಮವಸ್ತು, ಚೈತನ್ಯ ವಸ್ತು ಅಂತ ಅರ್ಥ. ಬ್ರಹ್ಮ ಅಂತ ದೀರ್ಘ ಮಾಡಿ ಹೇಳಿದರೆ ಅದು ಬ್ರಹ್ಮನ್ ಶಬ್ದ, ನಕಾರ ಅಂತ ಶಬ್ದ. ಹಾಗೆ ಹೇಳಿದಾಗ ಸೃಷ್ಟಿಕರ್ತನಾದ ಬ್ರಹ್ಮ ಅಂತ ಅರ್ಥ ಬರ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವುದು ಬ್ರಹ್ಮ ಉವಾಚ, ಬ್ರಹ್ಮೋವಾಚ. ಹಾಗಾಗಿ ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಆದರೂ ಸಹ ಬ್ರಹ್ಮ ಎನ್ನುವಂಥ ಶಬ್ದಕ್ಕೊಂದು ಅರ್ಥ ಇರಬೇಕಲ್ಲ. ಅಲ್ಲಿ ಬ್ರಹ್ಮ ಅಂದರೆ ಅತ್ಯಂತ ದೊಡ್ಡದು ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅಂದರೆ ಸ್ವಲ್ಪ ಬೇರೆ ರೀತಿಯಾದಂಥ ಅರ್ಥವನ್ನು ಹೇಳ್ತಾರೆ. ಬ್ರಹ್ಮಯತಿ ಪ್ರಜಾ ವರ್ಧಯತಿ ಇತಿ ಬ್ರಹ್ಮ ಅಂದರೆ ಯಾವನು ಪ್ರಜೆಗಳನ್ನು ಸೃಷ್ಟಿಸಿ ಪಾಲಿಸ್ತಾನೋ, ಪ್ರಜೆಗಳನ್ನು ನಿರಂತರ ಉತ್ಪಾದನೆ ಮಾಡ್ತಾನೇ ಇರ್ತಾನೋ ಅವನ ಹೆಸರು ಬ್ರಹ್ಮ. ಅಂದರೆ ಸೃಷ್ಟಿಕರ್ತ ಅಂತ ಅರ್ಥ ಒಟ್ಟಾರೆ ತಾತ್ಪರ್ಯದಲ್ಲಿ. ಹೀಗೆ ಮಾರ್ಕಂಡೇಯ ಕೇಳಿದಂತಹ ಪ್ರಶ್ನೆಗೆ ಈ ಸೃಷ್ಟಿಕರ್ತನಂಥ ಬ್ರಹ್ಮ ಉತ್ತರವನ್ನು ಹೇಳ್ತಾನೆ. ಏನು ಉತ್ತರ ಹೇಳ್ತಾನೆ? ನಿನ್ನ ಪ್ರಶ್ನೆಗೆ ತಕ್ಕುದಾದಂತಹ ಉತ್ತರ ನನ್ನ ಬಳಿ ಉಂಟು, ಗಾಬರಿಗೆ ಆಗಬೇಡ. ನೀನು ಏನು ಮೂರು ಸಂಶಯಗಳನ್ನು ಇರಿಸಿ, ವಿಷಯಗಳನ್ನು ಇರಿಸಿ ನನ್ನ ಹತ್ರ ಪ್ರಶ್ನೆ ಕೇಳಿದೆಲ್ಲ, ಈ ಮೂರು ಅಂಶಗಳನ್ನು ಒಳಗೊಂಡ ನಿನ್ನ ಪ್ರಶ್ನೆಗೆ ಸೂಕ್ತವಾದಂಥ ಉತ್ತರ ಉಂಟು. ಏನು ಹಾಗಿದ್ರೆ?
ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೇ. ಚತುರ್ಮುಖ ಆ ಮಾರ್ಕಂಡೇಯನಿಗೆ ಹೇಳುವುದೇನು ಅಂದರೆ ಮಹಾಮುನೇ ಅಂತ. ಯಾಕೆಂದರೆ ಅವನೊಬ್ಬ ಸಾಮಾನ್ಯ ಮುನಿಯಲ್ಲ. ಮೊದಲನೇದಾಗಿ ಹೇಳಿದ್ದೇನೆ ನಾನು, ಅವನ ದೀರ್ಘಾಯುಷಿ ಅಂತ. ಎರಡನೇದಾಗಿ ನಾರಾಯಣನ ಮಾಯಾಜಾಲವನ್ನು ಪ್ರತ್ಯಕ್ಷ ಅನುಭವಿಸಿದವನು. ಮೂರನೇದಾಗಿ ಶಿವಯರಿಂದ ಆತ ಅನುಗ್ರಹಕ್ಕೆ ಪಾತ್ರನಾದವನು. ಇನ್ನೇನ್ರಿ ಬೇಕು? ಇಲ್ಲಂತೂ ಸಾಕ್ಷಾತ್ ಬ್ರಹ್ಮ ಅವನಿಗೆ. ಅಂದರೆ ತ್ರಿಮೂರ್ತಿಗಳ ಜೊತೆಗೆ ಒಡನಾಡಿದಂಥ ಒಬ್ಬ ಮುನಿ ಇದ್ದರೆ ಅವನ ಹೆಸರು ಮಾರ್ಕಂಡೇಯ. ಈ ಪ್ರಶ್ನೆ ಕೇಳ್ತಾ ಇರುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ನಮಗೆ ಗೊತ್ತಿರಬೇಕು. ಹಾಗಾಗಿ ಅವನನ್ನು ಸಂಬೋಧಿಸಬೇಕಿದ್ರೆ ಚತುರ್ಮುಖ ಮಹಾಮುನೇ ಅಂದರೆ ನಿನ್ನನ್ನು ಮೀರಿಸಿದಂತಹ ಇನ್ನೊಬ್ಬ ಮುನಿ ಇಲ್ಲ, ಅಂತಹ ಮನನಶೀಲ ನೀನು ಅಂತ ಬ್ರಹ್ಮ ಅವನ ಮಾತಿನಲ್ಲೇ ಹೇಳ್ತಾನೆ. ನಿನ್ನ ಪ್ರಶ್ನೆಗೆ ಉತ್ತರ ಉಂಟಪ್ಪ. ಅಸ್ತಿ ಗುಹ್ಯತಮಂ ವಿಪ್ರ, ಅತ್ಯಂತ ರಹಸ್ಯವಾದ, ನೀನು ಹೇಳಿದ್ದೀರ ರಹಸ್ಯವಾಗಿರಬೇಕು ಅಂತ, ಅತ್ಯಂತ ರಹಸ್ಯವಾದದ್ದು. ಈವರೆಗೆ ಯಾರೂ ಇದನ್ನು ಅರಿಯರು, ಇದನ್ನು ಬಲ್ಲವರಿಲ್ಲ. ಅದನ್ನು ಹೇಳ್ತೇನೆ. ಅಷ್ಟೇ ಅಲ್ಲ, ಸರ್ವಭೂತ ಉಪಕಾರಕಂ. ನೀನು ಮನುಷ್ಯರಿಗೆ ಅಂತ ಕೇಳಿದೆ, ಪ್ರಾಣಿ ಮಾತ್ರಕ್ಕೆ ಉಪಕಾರವನ್ನು ಮಾಡುವಂತಹ ಒಂದು ದುಡ್ಡು, ಅದರ ಹೆಸರು ದೇವ್ಯಾಸ್ತು ಕವಚಂ ಪುಣ್ಯಂ, ದೇವಿಯ ಕವಚ. ಅದು ಅತ್ಯಂತ ಪುಣ್ಯಪ್ರದವಾದದ್ದು. ಅಂದರೆ ಯಾವನು ಅದನ್ನು ಶ್ರದ್ಧೆಯಿಂದ ಪಠಿಸ್ತಾನೋ ಅವನಿಗೆ ಪುಣ್ಯ ಬರ್ತದೆ ಅಂತ. ಇದೊಂದು ಸ್ವಲ್ಪ ಕೆಲವು ಜನರಿಗೆ ಸಂತೋಷ, ಕೆಲವು ಜನರಿಗೆ ಗೊಂದಲ, ಕೆಲವು ಜನರಿಗೆ ಸಂಶಯ. ಅಂದರೆ ಪುಣ್ಯ ಅಂದರೆ ಏನು ರೀ ಅಂತಂದು ಪ್ರಶ್ನೆ. ಅದು ಎಲ್ಲರೂ ಅಂಗಡಿಯಲ್ಲಿ ಸಿಗ್ತದೆಯಾ, ಅಥವಾ ನಾವೇ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಇದು ಪುಣ್ಯ ಕೊಡುವಂಥದ್ದಪ್ಪ ಅಂತ ಹೇಳ್ತಾನೆ. ಏನು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ಸಿಗೋದಿಲ್ಲ, ಜನ ಇದನ್ನು ಹೇಳೋದನ್ನು ಮಾತ್ರ ಬಿಡೋದಿಲ್ಲ. ಹಾಗಂದ್ರೆ ಏನು ಅಂತಂದರೆ, ಪುಣ್ಯ ಅನ್ನೋದಕ್ಕೆ ಅರ್ಥ ಸತ್ವಗುಣದ ವೃದ್ಧಿ ಆಗುವಿಕೆ. ನಮ್ಮೆಲ್ಲರಲ್ಲೂ 3 ತರಹದ ಗುಣಗಳಿರ್ತವೆ: ಸತ್ವಗುಣ, ರಜೋಗುಣ, ತಮೋಗುಣ. ದಿನವೂ ಈ ಗುಣಗಳ ಕೆಲಸ ಮಾಡ್ತಾನೇ ಇರ್ತವೆ. ನಮಗೆ ಸತ್ವಗುಣ ಆಮೇಲೆ ನೋಡೋಣ. ತಮೋಗುಣ ಚೆನ್ನಾಗಿ ಗೊತ್ತು. ಏನಪ್ಪ ಅಂದರೆ ತಿನ್ನೋದು ಒಂದು ಆಯ್ತಲ್ಲ, ಅಂದರೆ ನಿದ್ದೆ ಮಾಡೋದು ಹಾಯಾಗಿ, ಯಾವಾಗಲೂ ನಿದ್ದೆ ದಿನದ ಬಹುಭಾಗ. ಇನ್ನು ಕಾಲಿಂದ ತಲೆವರೆಗೂ ಸಹ ಸೋಮಾರಿತನ. ನೀವೇನೇ ಹೇಳಿ, ಅಯ್ಯೋ ಯಾರು ಮಾಡ್ತಾರೆ ಎಳ್ತಾ, ನಿಮಗೆ ನಾಳೆ ಮಾಡೋಣ, ನಾಳೆ ಮತ್ತು ಪುನಃ ನಾಳೆ, ಆ ನಾಳೆ ಮತ್ತು ಪುನಃ ನಾಳೆ. ಏಕೆಂದರೆ ಈ ನಾಳೆ ಅನ್ನೋದು ಉಂಟಲ್ಲ, ಅದಕ್ಕೆ ಯಾವುದೇ ಚೌಕಟ್ಟಿಲ್ಲ ಅಲ್ವಾ. ಇವತ್ತು ನಿಂತು ಹೇಳಿದಾಗ ನಾಳೆ, ನಾಳೆ ನಿಂತು ಹೇಳಿದರೆ ಮತ್ತೆ ನಾಡಿದ್ದು. ಹೀಗೆ ಎಲ್ಲವನ್ನೂ ಸಹ ಮುಂದಕ್ಕೆ ತಳ್ತಾ ಏನನ್ನೂ ಮಾಡದೆ ಶುದ್ಧ ಸೋಂಬೇರಿಯಾಗಿರುವುದು ಅದು ತಮೋಗುಣದ ಪರಮ ಉಚ್ಚ ಸ್ಥಿತಿ. ನಮ್ಮಲ್ಲಿ ಇಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಎಲ್ಲೂ ನಿಮಗೆ ಕಾಣದೇ ಇದ್ದರೆ ಸರ್ಕಾರಿ ಕಚೇರಿಗೆ ಹೋಗಿ ದಂಡಿಯಾಗಿ ಸಿಗ್ತಾರೆ. ಆದರೂ ಸಹ ಅವ್ರ ಬಾಯಲ್ಲಿ ಕೇಳಬೇಕು, ಇಡೀ ಪ್ರಪಂಚದ ಕೆಲಸವನ್ನು ತಾನೊಬ್ಬನೇ ಮಾಡ್ತಾ ಇದ್ದೇನೆ ಅನ್ನುವ ಹಾಗೆ ಮಾತನಾಡ್ತಾರೆ. 18 ತಾಸು ಕೆಲಸ ಮಾಡುವ ಪ್ರಧಾನಿ ಅಲ್ಲ, ಇವ್ರ ಮುಂದೆ ಏನೂ ಅಲ್ಲ, ಅಷ್ಟು ಕೆಲಸ ಮಾಡೋರು ತಾವು ಅಂತ ತಮ್ಮನ್ನು ತಾವು ಬಿಂಬಿಸಿಕೊಳ್ತಾರೆ. ಆದರೆ ನೀವು ಹೋಗಿ ನೋಡಿ ಆಫೀಸಿಗೆ, ಆಗಲಿಲ್ಲ ರೀ ಮುಂದಿನ ವಾರ ಬನ್ನಿ, ಆವಾಗ ಹೋಗಿ ಕೇಳಿದರೆ ಮತ್ತೆ ಮುಂದಿನ ವಾರ ಬನ್ನಿ. ಹಾಗಿದ್ರೆ ಏನು ದೊಡ್ಡ ಕೆಲಸ ಅಂದರೆ ಬ್ಯಾಗಲ್ಲಿ ಇಡೋದು, ಕಾಫಿ ಕುಡಿಯೋದಕ್ಕೆ ಹೋಗೋದು. ಅವರು ಬಂದಿದ್ದಾರೆ, ಬ್ಯಾಗ್ ಇದೆಯಲ್ಲ, ಅವರ ರೆಪ್ರೆಸೆಂಟೇಟಿವ್ ಅದು ಅಲ್ವಾ, ಹೀಗೆ ಅಂತ. ಇದು ಆ ಸೋಮಾರಿತನ ತಮೋಗುಣದ ಅತ್ಯಂತ ನಿಚ್ಚಳವಾಗಿ ಕಾಣುವಂಥ ಒಂದು ಸ್ವಭಾವ ನಮಗೆ. ಇನ್ನು ರಜೋಗುಣ ಏನು ಮಾಡ್ತದೆ? ಹಾರಾಟ, ಹೋರಾಟ, ಕೀರ್ತಿ ಕಾಮನೆ, ದುಡ್ಡು ಗಳಿಸು, ಇನ್ನೊಬ್ಬರನ್ನು ಮುಗಿಸು, ಅವರು ಸಮಾಧಿ ಮೇಲೆ ಬಿಲ್ಡಿಂಗ್ ಕಟ್ಟು, ಇದೆಲ್ಲ
ರಜೋಗುಣದ ಲಕ್ಷಣ. ಇದನ್ನು ನಾವು ಸಾಕಷ್ಟು ಕಾಣ್ತೇವೆ. ಒತ್ತುವರಿ ಮಾಡೋದು, ಇನ್ನೊಬ್ಬರಿಗೆ ಹಿಂಸೆ ಕೊಡೋದು, ಸಣ್ಣ ಸಣ್ಣ ಕೆಲಸಕ್ಕೂ ಸಹ ಯಾವನೊಬ್ಬನನ್ನು ಕೊಲೆ ಮಾಡೋದು, ಇದೆಲ್ಲ ಆ ರಜೋಗುಣದ ಮತ್ತು ಸಮೋಗುಣವೂ ಸೇರಿಕೊಂಡಿರುವ ಆ ಗುಣದ ಹಾರಾಟಗಳು. ಎರಡಾಯ್ತು. ಇನ್ನು ಸತ್ವಗುಣ, ಅವರು ಹೇಗಿರ್ತಾರೆ ಅಂತಂದರೆ ಸಾಧ್ಯವಾದಷ್ಟು ಅಧ್ಯಯನಶೀಲತೆ, ಬಲ್ಲವರ ಜೊತೆಗೆ ಒಡನಾಟ, ಸಜ್ಜನರ ಸಂಘ, ಮತ್ತು ಅನುಷ್ಠಾನ, ಮತ್ತು ಪೂಜೆ ಪುನಸ್ಕಾರ, ಜಗನ್ಮೂಲವಾದಂತಹ ವಿಷಯದ ಬಗ್ಗೆ ಚಿಂತನೆ. ಅವರು ಸಾಮಾನ್ಯವಾಗಿ ಪ್ರಾಪಂಚಿಕ ವಿಷಯವನ್ನು ಅಷ್ಟಾಗಿ ಹಚ್ಚಿಕೊಳ್ಳೋದಕ್ಕೆ ಹೋಗುವುದಿಲ್ಲ. ಯಾರನ್ನೂ ವ್ಯರ್ಥವಾಗಿ ನಿಂದಿಸೋದಿಲ್ಲ. ಇನ್ನೊಬ್ಬರು ತನ್ನನ್ನು ನಿಂದಿಸುವಂತಹ ಕೆಲಸವನ್ನು ಸಹ ಅವರು ಮಾಡುವುದಿಲ್ಲ. ಇದು ಸತ್ವಗುಣದ ಒಂದು ಬಾಹ್ಯ ಸ್ಥಿತಿ. ಹಾಗಾಗಿ ಪುಣ್ಯ ಅಂದರೆ ಏನು ಅಂದರೆ ಇದು. ಯಾಕೆಂದರೆ ಇಂಥ ಸ್ಥಿತಿಯಲ್ಲಿ ನಿಂತು ಅವನು ಮರಣವನ್ನು ಅಪ್ಪಿದರೆ ಅವನಿಗೆ ಅವನ ಗುರಿ ನೇರವಾಗಿ ಸಿಗ್ತದೆ. ಗೀತೆಯಲ್ಲಿ ಭಗವಂತ ಈ ಮಾತನ್ನು ನೇರವಾಗಿ ಹೇಳ್ತಾನೆ. 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗೋ ನಾಮ ಅಂತ. ಹಾಗಾಗಿ ಈ ಪುಣ್ಯ ಅಂದರೆ ಏನಂತ ಅರ್ಥ ಅಂದರೆ ಆ ಸತ್ವಗುಣ ಹೆಚ್ಚಾಗುವಿಕೆಗೆ ಪುಣ್ಯ ಅಂತ ಸಾಮಾನ್ಯವಾದಂತಹ ಶಬ್ದ. ಇದು ನಮಗೆ ಬೇಕಾದದ್ದು. ಹಾಗಾಗಿ ಪುಣ್ಯ ಅಂದರೆ ಇನ್ಯಾವುದೋ ದೊಡ್ಡ ಸಂಪತ್ತು ಸಿಕ್ಬಿಡ್ತದೆ ಅನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಬಳಸಿದ್ದು ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ದೇವಿಯ ಕವಚ ಉಂಟು, ಅದನ್ನು ಪಠಿಸಿದರೆ ಅದು ಪುಣ್ಯ ಉಂಟಾಗ್ತದೆ. ಅಂದರೆ ಯಾರು ಪಠಿಸ್ತಾರೋರಲ್ಲಿ ಈ ಸತ್ವಗುಣ ಎನ್ನುವಂಥದ್ದು ಉಚ್ಛ್ರಾಯ ಸ್ಥಿತಿಯಲ್ಲಿ ಉಂಟಾಗ್ತದೆ ಅಂತ. ಇಷ್ಟು ಹೇಳೋ ಆದಮೇಲೆ ಮತ್ತೆ ಮಾರ್ಕಂಡೇಯ ಮುನಿಯ ಮನಸ್ಸಿನಲ್ಲಿ ಬಂದಂಥದ್ದು. ಹಾಗಿದ್ದು ಅದು ಏನು ಅಂತ ನೇರ ಪ್ರಶ್ನೆ ಇಲ್ಲ. ಮೊದಲಿನ ಪ್ರಶ್ನೆಯಲ್ಲಿಯೇ ಅವನ ಸಂಶಯ ಅಂತರ್ಗತ. ನೇರವಾಗಿ ಬ್ರಹ್ಮ ಅದಕ್ಕೆ ಉತ್ತರ ಹೇಳಲಿಕ್ಕೆ ಮುಂದಾಗ್ತಾನೆ. ಯಾವುದಪ್ಪ ಅಂದರೆ ಆ ಕವಚದಲ್ಲಿ ಮೊದಲ ಭಾಗ ಬ್ರಹ್ಮ ಹೇಳ್ತಾನೆ, ನವದುರ್ಗಿಯರು. ಅವರ ಹೆಸರಿನಿಂದ ಪ್ರಾರಂಭ ಆಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಚತುರ್ಮುಖ ಮಾರ್ಕಂಡೇಯನಿಗೆ ಹೇಳುವುದಕ್ಕಿಂತ ಮುನ್ನ ಈ ನವದುರ್ಗಿಯರು ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲದವರಾಗಿದ್ದರು. ಹಾಗಾಗಿ ಅವರು ಅತ್ಯಂತ ಅಪರಿಚಿತರಾಗಿ ಅತ್ಯಂತ ರಹಸ್ಯ ಸ್ಥಾನದಲ್ಲಿ ಇದ್ದವರಾಗಿದ್ದರು. ಹಾಗಾಗಿ ಈ ಕವಚದ ಪ್ರಾರಂಭದಲ್ಲಿ ಅವನ ಪ್ರಶ್ನೆಗೆ ತಕ್ಕ ಹಾಗೆ ಗುಹ್ಯತಮವಾದಂಥ ವಿಷಯವನ್ನು ಹೇಳ್ತೇನೆ ಅಂತ ಎತ್ತುಕೊಂಡು ಹೇಳಿದ್ದು ಮೊದಲು ನವದುರ್ಗೆಯರಾದ್ದರಿಂದ ಈ ನವದುರ್ಗೆಯರು ಅತ್ಯಂತ ರಹಸ್ಯವಾದಂತಹ ದೇವತೆಯರು. ನವದುರ್ಗಿಯರು ಅನ್ನೋದಕ್ಕೆ ಅರ್ಥ, ನವ ಅಂದರೆ 9, ದುರ್ಗಿಯರು ಅಂದರೆ ದುರ್ಗಿಯರು. ಅದಕ್ಕೆ ಅರ್ಥ ನೋಡೋಣ ಮತ್ತೆ ಪುನಃ. ಇವರು ವಾಸ್ತವಿಕವಾಗಿ ಮೂಲ ಆ ಚೈತನ್ಯದ ಸ್ವರೂಪದವರೇ ಆದರೂ ಸಹ ಲೋಕದ ಹಿತಕ್ಕೋಸ್ಕರ ಅದು ಒಂದೇ ಚೈತನ್ಯವೇ 9 ರೂಪವನ್ನು ತಾಳಿದಾಗ ಅವರಿಗೆ ಬಂದ ಹೆಸರು. ಇದನ್ನು ನಾವು ಮರಿಬಾರದು. ಇಲ್ಲಿ ಕೆಲಸ ಮಹಾಕಾಳಿ ಅಂತ ಬರ್ತದೆ, ಮಹಾಲಕ್ಷ್ಮಿ ಅಂತ ಬರ್ತದೆ, ಮಹಾಸರಸ್ವತಿ ಅಂತ ಬರ್ತದೆ. ಒಂದೇ ಚೈತನ್ಯವೇ ಲೋಕ ವ್ಯವಸ್ಥೆಗೋಸ್ಕರ ತನ್ನನ್ನು ತಾನು 3 ಭಾಗವಾಗಿಸಿಕೊಂಡಿದ್ದು, ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಆ ನವದುರ್ಗಿಯರು ಯಾರ್ಯಾರು ಮೊದಲು ಅಂತ ನಾವು ನೋಡಬೇಕು. ದುರ್ಗಿಯರು ಅಂತ ಶಬ್ದ ಉಂಟು, ನವದುರ್ಗಾ ಅಂತ ಒಂದು ಬರ್ತದೆ. ಅದು ಮಹಾಗೌರೀತಿ ಚಾಷ್ಟಮಂ, ಅದಾದಮೇಲೆ ನವಮಂ ಸಿದ್ಧಿದಾತ್ತೀತ ನವದುರ್ಗಾ ಪ್ರಕೀರ್ತಿತಾ. ಅದು 5ನೇ ಶ್ಲೋಕದಲ್ಲಿ ಬರುವಂತಹ ಶಬ್ದ ನವದುರ್ಗ ಅಂತ. ನವದುರ್ಗ ಅಂದರೆ 9 ಜನ ದುರ್ಗಿಯರು ಅಂತ ಅರ್ಥ. ಯಾಕೆ ಇವರನ್ನು ದುರ್ಗಿಯರು ಅಂತ ಕರೀತಾರೆ ಅಂದರೆ ದುರ್ಗಾ ಅನ್ನೋದಕ್ಕೊಂದು ವಿಶಿಷ್ಟವಾದ ಅರ್ಥ ಉಂಟು. ದುರ್ಗಾ ದುರ್ಗಾರ್ತಿನಾಶಿನಿ, ಮನುಷ್ಯನ ದೈಹಿಕ ಮತ್ತು ಮಾನಸಿಕವಾದಂಥ ದುಃಖವನ್ನು ಹೋಗಲಾಡಿಸ್ತಾಳೆ ಅವಳು. ಆದ್ದರಿಂದ ಅವಳ ಹೆಸರು ದುರ್ಗಾ ಅಂತ. ಆರ್ತಿ ಅನ್ನೋದಕ್ಕೆ ಮಾನಸಿಕವಾದಂಥ ದುಃಖ. ವ್ಯಾಧಿ ಅಂದರೆ ದೇಹದ ದುಃಖ. ದೇಹದ ದುಃಖದಿಂದ ಬರುವುದು ವ್ಯಾಧಿ, ಮನಸ್ಸಿನ ದುಃಖದಿಂದ ಬರುವುದಕ್ಕೆ ಆರ್ತಿ ಅಂತ ಹೆಸರು. ಅಲ್ಲದೇ ಶಬ್ದ ಉಂಟು ಅಲ್ಲಿ.
ದುರ್ಗಾ ದುರ್ಗಾರ್ತಿನಾಶಿನಿ, ಅತ್ಯಂತ ಭಯಾನಕವಾದಂಥ ಮಾನಸಿಕ ದುಃಖ ದುಮ್ಮಾನಗಳನ್ನು ದೂರ ಮಾಡುವಳಾದ್ದರಿಂದ ಅವಳ ಹೆಸರು ದುರ್ಗಾ. ಇದು ಒಂದರ್ಥ. ಎರಡನೇದು ದುರ್ಗಮಾಖ್ಯಂ ದೈತ್ಯವಧಂ ಪ್ರಯೋಜಿಕ, ದೈತ್ಯವಧ ಪ್ರಯೋಜಿಕ ಇತಿ ಯಾವತ್. ದುರ್ಗಮ ಅಂತ ಒಬ್ಬ ದೈತ್ಯ ಇದ್ದ, ಅವನನ್ನು ವಧಿಸಿದವಳಾದ್ದರಿಂದ ಅವಳ ಹೆಸರು ದುರ್ಗಾ ಅಂತ. ಇದು ಎರಡನೆಯ ಅರ್ಥ. ಅತ್ಯಂತ ದುಷ್ಟನಾದವನು ಆ ದುರ್ಗಮ. ದುರ್ಗಮ ಅಂದರೆ ನಮ್ಮಲ್ಲಿ ಉಂಟಲ್ಲ, ಅತ್ಯಂತ ದುರ್ಗಮವಾದ ಕಾಡು, ಯಾವುದರಲ್ಲಿ ನಾವು ಪ್ರವೇಶವನ್ನೇ ಮಾಡಲಾರೆವೋ ಅದು ದುರ್ಗಮ. ಹಾಗೆ ಅವನ ವಿಷಯವನ್ನು ನಾವು ಏನೇ ತಿಳ್ಕೊಂಡ್ರೂ ಸಹ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಭಯಾನಕವಾದಂಥ ದೈತ್ಯನಾದ್ದರಿಂದ ಅವನ ಹೆಸರು ದುರ್ಗಮ. ಅವನನ್ನು ವಧಿಸಿದವಳಾದ್ದರಿಂದ ಅವಳ ಹೆಸರು ದುರ್ಗಾ ಅಂತ. ಇದು ಎರಡನೇ ಅರ್ಥ. ಮೂರನೇ ಅರ್ಥ ಇನ್ನೊಂದುಂಟು ಇದಕ್ಕೆ. ಭೀಮರಥಿ ನದಿಯ ತೀರದಲ್ಲಿ ವಾಸ ಮಾಡಿದಂಥ ದೇವಿಗೆ, ಸನ್ನತಿ ಕ್ಷೇತ್ರ ಅಂತ ಇವತ್ತು ಕರೀತಾರೆ ಅದನ್ನು, ಅಲ್ಲಿ ವಾಸ ಮಾಡಿದಂಥ ದೇವಿಗೆ ಹೆಸರು ದುರ್ಗಾ ಅಂತ ಹೆಸರು. ಇದು ಮೂರನೇ ಅರ್ಥ. ಅದಾದಮೇಲೆ ಸುಬಲಾದಿ ಭಯೇ ದುರ್ಗೆ ತಾರಿತಾ ರಿಪುಸಂಕಟೆ ದೇವಾ ಶಕ್ರಾದಯೋ ಏನ ತೇನ ದುರ್ಗಾ ಪ್ರಕೀರ್ತಿತ. ಸುಬಲಾದಿ ರಾಕ್ಷಸರಿಂದ ಇಂದ್ರಾದಿ ದೇವತೆಗಳನ್ನು ರಕ್ಷಿಸಿದವಳಾದ್ದರಿಂದ ಚಂಡಿಕಾ ಪರಮೇಶ್ವರಿಗೆ ಇನ್ನೊಂದು ಹೆಸರು ದುರ್ಗಾ ಅಂತ. ಇದು ನಾಲ್ಕನೆಯ ಅರ್ಥ. ಮತ್ತು ದೇವಿ ಭಾಗವತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿವರಣೆ ಉಂಟು. ಏನು ಅಂದರೆ, ನವವರುಷ ಭವೇತ್ ದುರ್ಗಾ. ಒಂದು ಹೆಣ್ಣು ಮಗಳು 9ನೇ ವಯಸ್ಸಿನಲ್ಲಿ ಇದ್ದಾಗ, ಆ ವಯಸ್ಸು ಮುಗಿಯುವವರೆಗೂ ಸಹ ಅವಳ ಸಾಮಾನ್ಯ ಹೆಸರು ದುರ್ಗಾ ಅಂತ. ಪ್ರಾಯಶಃ ಈ ಹಿನ್ನೆಲೆಯಲ್ಲೇ ಇರಬೇಕು. ನಮ್ಮಲ್ಲಿ ನವರಾತ್ರಿಯಲ್ಲಿ ಈ ಹೆಣ್ಣು ಮಕ್ಕಳನ್ನು ಕರೆದು ಅರ್ಚಿಸುವಂಥ ಒಂದು ಪದ್ಧತಿ ಉಂಟು. ಅವರೆಲ್ಲ ಸಾಮಾನ್ಯವಾಗಿ ಈ 9 ವರ್ಷಕ್ಕಿಂತ ಕೆಳಗಿನವರಾಗಿರಬೇಕು ಅನ್ನೋದೇ ನಿಯಮ. ಹಾಗಾಗಿ ನೋಡಿ, ಅಲ್ಲಿ ನವದುರ್ಗಿಯರು, ನವರಾತ್ರಿಯಲ್ಲಿ ದುರ್ಗಿಯರನ್ನು ಅರ್ಚಿಸುವುದು ವಿಶೇಷವಾದಂಥ ಒಂದು ಪೂಜೆ. ಯಾಕೆಂದರೆ ಸ್ವತಃ ಜಗನ್ಮಾತೆ ಆ ರೂಪದಲ್ಲಿ ಇದ್ದವಳಾದ್ದರಿಂದ ಆಕೆಯ ಪ್ರತಿರೂಪವಾಗಿ ನಾವು ಈ ಹೆಣ್ಣು ಮಕ್ಕಳನ್ನು ನೋಡ್ತೇವೆ. ಆದ್ದರಿಂದ ಇವರಿಗೆ ಅದೇ ಹೆಸರು ದುರ್ಗಾ ಅಂತ. ಅಷ್ಟಾದ ಮೇಲೆ ಮತ್ತೆ ಇದೇ ದುರ್ಗಾ ಸಪ್ತಶತಿಯಲ್ಲಿಯೇ ಮುಂದೆ ಬರ್ತದೆ 4ನೇ ಅಧ್ಯಾಯದಲ್ಲಿ ಇಂದ್ರಾದಿ ದೇವತೆಗಳು ಜಗನ್ಮಾತೆಯನ್ನು ಸ್ತುತಿ ಮಾಡ್ತಾರೆ. ಹಾಗೆ ಸ್ತುತಿ ಮಾಡುವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ದುರ್ಗಾಸಿ ದುರ್ಗ ಭವಸಾಗರ ನೌರಸಂಗ. ಅಂದರೆ ಈ ಸಂಸಾರ ಎನ್ನುವುದು ಒಂದು ಸಮುದ್ರ. ಹಿಂದೆ ಯಾವಾಗಲೂ ಒಂದ್ಸಲ ಹೇಳಿದ್ದೇನೆ ಅಂತ ನನ್ನ ನೆನಪು. ಯಾಕೆ ಅಂದರೆ ಸಮುದ್ರದ ಆಳವನ್ನು, ಪಾರವನ್ನು ಕಂಡವರಿಲ್ಲ. ಹಾಗೆಯೇ ಸಂಸಾರದ ಆಳವನ್ನು ಯಾರಾದರೂ ಕಂಡಿದ್ದಾರಾ? ಕಂಡವರಿದ್ದು ದಯವಿಟ್ಟು ಒಂದ್ಸಲ ಕೈ ಎತ್ತಿಬಿಡಿ. ನನಗೂ ಒಂದು ಕುತೂಹಲ ಉಂಟು. ಏನು ಆಳ ಅಂದರೆ ಅದಕ್ಕೆ ನೆಲೆನೇ ಇಲ್ಲ. ಅಂದರೆ ಏನಪ್ಪ, ಹುಟ್ಟಬೇಕಿದ್ರೆ ಒಬ್ಬರಾಗಿ ಹುಟ್ಟಿದ್ವಿ, ಮದುವೆ ಮಾಡಿಕೊಂಡ್ವಿ, ಇಬ್ಬರಾದ್ವಿ ಅಲ್ವಾ, ಆಮೇಲೆ ಮಕ್ಕಳಾದರು, 3 ಆದ್ವಿ, ಅದಕ್ಕೂ ಹೆಚ್ಚಾದವು. ಅದಾದಮೇಲೆ ಇನ್ನೂ ಪ್ರಮೋಷನ್ನು ಅಂತ ಲೋಕದ ಶಬ್ದ ಇದೆ, ನಂದಲ್ಲ ಇದು, ಹೌದು ತಾನೆ, ತಾತ ಆದ್ವಿ, ಎಲ್ಲವೂ ಸರಿ ರೀ, ಸರಿ. ಸೋ ವಾಟ್ ನೆಕ್ಸ್ಟ್? ಇದರಿಂದ ನಿನಗೇನಾಯಿತು? ಹೋಗಲಿ, ನೀನೊಬ್ಬನೇ ಹೀಗಾದೆ, ಲೋಕದಲ್ಲಿ ಎಲ್ಲರೂ ಆಗ್ತಾರೆ ಹೀಗೆ, ನಿನ್ನ ಹೆಚ್ಚುಗಾರಿಕೆ ಏನಯ್ಯ? ಹಾಗಿದ್ದರೆ 70 ವರ್ಷ ಶಾಂತಿ ಮಾಡಿಸ್ಕೊಂಡೆ, ಏನು ಕಡ್ದೆ? ದಯವಿಟ್ಟು ಕೇಳಬೇಡಿ. ಆಮೇಲೆ ಶಾಂತಿ ಹೋಗೋದು ಈ ಪ್ರಶ್ನೆ ನೀವು ಕೇಳಿಬಿಟ್ರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಅಲ್ವಾ? ಅಂದರೆ ಬದುಕಿಂದ ಏನು ನಾವು ಪಡೆದಾಯಿತು?
ಮುಂದೆ ಏನು? ಈ ಪ್ರಶ್ನೆ ವಿಚಾರವಂತನನ್ನು ಕಾಡ್ತದೆ ಅಲ್ವಾ? ಹಾಗಾಗಿ ಶಾಸ್ತ್ರಕಾರರು ಈ ಸಂಸಾರವನ್ನು, ಸಂಸಾರ ಅಂದ್ರೇನು? ಸುಖ ದುಃಖ ಸಂಭೋಗ ಸಂಸಾರ. ಒಂದು ಸುಖ, ಒಂದು ದುಃಖ. ಸುಖ ಇದ್ರೂ ಸಹ ಅದು ದುಃಖ ಸಹಿತವಾಗಿಯೇ ಇರ್ತದೆ ಗ್ರಹಚಾರ. ದುಃಖರಹಿತವಾದಂಥ ಸುಖ ಅನ್ನೋದು ಸಂಸಾರದಲ್ಲಿ ಇಲ್ಲವೇ ಇಲ್ಲ. ಏಕೆಂದರೆ ಅಪ್ಪ ಅಮ್ಮ ಹೇಳಿದಾಗ ಮಕ್ಕಳು ಕೇಳಿದರೆ ಸಂತೋಷ, ಅದು ಸುಖ. ಇವತ್ತು ಕೇಳಿದ್ರು, ನಾಳೆ ದಿವಸ ಕೇಳ್ತಾರೆ ಅಂತ ಏನೂ ವಿಶ್ವಾಸ ಇಲ್ಲ, ಅವಾಗೇನಾಯಿತು? ದುಃಖ ಅಲ್ವಾ? ಹಾಗಾಗಿ ಇಲ್ಲಿನ ಸುಖ ಅದು ದುಃಖರಹಿತವಾದದ್ದು ಅಲ್ಲವೇ ಅಲ್ಲ. ಏನೋ ಚೆನ್ನಾಗಿ ಊಟ ಮಾಡಬೇಕು ಅಂತ ಅನ್ನಿಸ್ತು, ರುಚಿಕಟ್ಟಾದ ಆಹಾರ, ಊಟ ಮಾಡಿದ್ವಪ್ಪ, ಜಾಸ್ತಿ ಆದರೂ ಸಂಕಟ ಅಲ್ವಾ? ಅದಾದಮೇಲೆ 4 ತಾಸು ಆಯಿತು, ತಿಂದಿದ್ದು ಜೀರ್ಣ ಆಯಿತು, ಮತ್ತೆ ಶುರುವಾಯಿತು ಯಾವುದು? ಹಸಿವು, ಅದು ದುಃಖ. ಹೇಳಿ, ಸಂಸಾರದಲ್ಲಿ ವಿಚಾರ ಮಾಡ್ತಾ ಹೋಗಿ ನಮಗೆ ಎಂದಾರೂ ಒಂದು ಸಲ ದುಃಖರಹಿತವಾದಂಥ ಸುಖ ಅಂತ ಯಾರಾದರೂ ಅನುಭವಿಸಿದವರಿದ್ದಾರ? ಇಲ್ಲ. ಅದಕ್ಕೋಸ್ಕರಲೇ ಸುಖ ದುಃಖ ಸಂಭೋಗ. ಸಂಭೋಗ ಅಂದರೆ ಸಮ್ಯಕ್ ಭೋಗ, ಚೆನ್ನಾಗಿ ಅನುಭವಿಸೋದು. ಇವನಿಗೆ ಎರಡನ್ನೇ ಅನುಭವಿಸೋದಿಲ್ಲ, ಒಂದು ಸುಖ ಒಂದು ದುಃಖ. ನೀವೇನಾದ್ರು ಇಲ್ಲರಿ, ನಾನು ಮದುವೆ ಮಾಡಿದ್ದೇನೆ, ಮುಂಜಿ ಮಾಡಿದ್ದೇನೆ, ಎಲ್ಲ ಮಾಡಿದ್ದೀನಿ, ಮದುವೆ ಮಾಡಿದ್ರಿ, ಸಂತೋಷ ಆಯಿತು ಅಷ್ಟೇ, ಅದೇನದು? ಸುಖ. ಯಾರೋ ಗತಿಸಿದರು, ಅದೇನದು? ದುಃಖ. ಹಾಗಾಗಿ ಪ್ರಾಚೀನರು ಈ ಸಂಸಾರವನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಸಮುದ್ರಕ್ಕೆ ಹೋಲಿಸ್ತಾರೆ. ಯಾಕೆಂದರೆ ಸಂಸಾರದ ಆಳ ಕಂಡವರಿಲ್ಲ, ಅದರ ಪಾರ ಕಂಡವರಿಲ್ಲ. ಸಂಸಾರದ ತುದಿ ಏನ್ರಿ? ಇಲ್ಲಿದ್ದೇವಲ್ಲ ನಾವು, ಅಯ್ಯೋ ನನ್ನ ಸಂಸಾರ ಅಂತ ಹೇಳ್ತೇವಲ್ಲ ನಾವು, ಏನು ಉತ್ತರ ಉಂಟಾ? ಇಲ್ಲ, ಗೊತ್ತಿಲ್ಲ. ಯಾಕೆ? ಸಮುದ್ರದ ಪಾರ ಹೇಗೆ ನಮಗೆ ಊಹಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆ. ಆದ್ದರಿಂದ ಸಂಸಾರವನ್ನು ಯಾವುದಕ್ಕೆ ಹೋಲಿಸ್ತಾರೆ? ಸಮುದ್ರಕ್ಕೆ ಹೋಲಿಸ್ತಾರೆ. ಮತ್ತೆ ಇನ್ನೊಂದೇನು ಅಂದರೆ, ಸಂಸಾರ ದುರ್ಗಭವಸಾಗರ, ಅತ್ಯಂತ ಕಠಿಣವಾದಂಥದ್ದು ಈ ಸಂಸಾರ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಸಮುದ್ರದಲ್ಲಿ ನೀವು ಎಲ್ಲೇ ಬಾಯಿ ಹಾಕಿದ್ರೂ ಸಹ ಉಪ್ಪು ನೀರೇ ಅಲ್ವಾ? ಹಾಗೆ ಒಟ್ಟಂದರೊಳಗೆ ಈ ಸಂಸಾರದಲ್ಲಿ ನಾವು ಸುಖ ಅನುಭವಿಸಿದ್ದಕ್ಕಿಂತ ದುಃಖ ಅನುಭವಿಸಿದ್ದೆ ಹೆಚ್ಚು. ಇದು ಎರಡನೇ ಕಾರಣ. ಮೂರನೇದು, ಸಮುದ್ರದಲ್ಲಿ ನೀವು ಬಿದ್ರಿ ಅಂದರೆ ಮತ್ತೆ ಪುನಃ ಹೇಳೋದು ಕಷ್ಟ. ಹಾಗೆ ಈ ಸಂಸಾರ ಸಮುದ್ರದಲ್ಲಿ ಬಿದ್ರಿ ಅಂದರೆ ಹೇಳೋದಿಲ್ಲ. ಅಂದರೆ ಭಗವತ್ಪರವಾದ ಚಿಂತನೆ ಅಥವಾ ವೈರಾಗ್ಯ ಸುಮಾರಿಗೆ ಬರೋದಿಲ್ಲರಿ ಅಲ್ವಾ? ಯಾರಿಗೂ ಸಂಸಾರದಲ್ಲಿ ಬಿದ್ದವರಿಗೆ ವೈರಾಗ್ಯ ಬರೋದು ಬಹಳ ಬಹಳ ವಿರಳ. ಸದಾಶಿವ ಬ್ರಹ್ಮೇಂದ್ರ ಅಂಥವರಿಗೆ ಮಾತ್ರ. ನಮಗೆ ಯಾರು ಎಷ್ಟೇ ಏನೇ ಹೇಳಲಿ, ನಾಳೆ ಸರಿ ಹೋಗ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ಳೋಣ, ಈ ಅಡ್ಜಸ್ಟ್ಮೆಂಟೇ ಸಂಸಾರ ಆಗ್ತದೆ ಅಷ್ಟೇ ಹೊರತನೂ ಸಹ ನಿಜವಾಗಿಯೂ ಸಹ ನಾವು ಇದಕ್ಕಿಂತ ಹೊರತಾಗಿ ಬೇರೆದನ್ನು ನಾವಿಲ್ಲಿ ನೋಡೋದಿಲ್ಲ. ಒಂದು, ಇದರ ಜೊತೆಗೆ ಸಂಸಾರದಲ್ಲಿ ಎಲ್ಲೇ ನೀವು ಸಮುದ್ರದ ಯಾವುದೇ ಭಾಗದಲ್ಲಿ ನೀರಿಗೆ ಬಾಯಿ ಹಾಕಿದರೂ ಸಹ ಅಥವಾ ಆ ನೀರನ್ನು ನಿಮ್ಮ ಬಾಯಿಗೆ ಹಾಕ್ಕೊಂಡ್ರೂ ಸಹ ಸಮಾನ ಅನುಭವ ಉಪ್ಪು. ಹಾಗೆ ಸಂಸಾರದಲ್ಲೂ ಸಹ ಯಾವಾಗಲೂ ಉಪ್ಪೇ. ಮತ್ತು ಸಮುದ್ರದಲ್ಲಿ ಯಾವಾಗಲೂ ತೆರೆಗಳು, ಸಂಸಾರದಲ್ಲೂ ಇದೇ ತೆರೆಗಳು, ಸುಖ ದುಃಖಗಳ ತೆರೆಗಳು, ಅಲೆಗಳು. ಒಂದು ಹೋಯಿತು, ಇನ್ನೊಂದು ಬಂತು. ಎಲ್ಲ ಕಾರಣಗಳಿಂದ ಪ್ರಾಚೀನ ಹೇಳ್ತಾರೆ, ದುರ್ಗಭವ ಸಾಗರ, ಅತ್ಯಂತ ಕಠಿಣವಾದದ್ದು ಯಾವುದು? ಈ ಸಂಸಾರ ಎನ್ನುವ ಸಮುದ್ರ. ಇದನ್ನು ದಾಟೋದಕ್ಕೆ ಒಂದು ದೋಣಿ ಇದೆಯಂತೆ. ನೌಹು ಅಂದರೆ ನೌಕೆ ಅಂತ ಅರ್ಥ. ಯಾರು ಅಂದರೆ ದುರ್ಗಾ ಅಸಿ, ಆ ಜಗನ್ಮಾತೆ ಅಂತಹ ನೌಹು. ಯಾಕೆಂದ್ರೆ ನೋಡಿ, ಈ ದೋಣಿ ನೀರಿನಲ್ಲೇ ಇರ್ತದೆ, ಆದರೆ ನೀರಿನ ಒಳಕ್ಕೆ ಅದು ಇಳಿಯೋದಿಲ್ಲ, ಅಂದರೆ ನೀರನ್ನು ನೇರವಾಗಿ ಅಂಟಿಸಿಕೊಳ್ಳೋದಿಲ್ಲ. ಹಾಗೆಯೇ ನಾವು ಸಂಸಾರದಲ್ಲಿ ಇದ್ದೂ ಸಹ ಅದಕ್ಕೆ ಅಂಟಿಕೊಳ್ಳಬಾರದು ಅಂತಾದರೆ ಈ ದುರ್ಗಾ ಎನ್ನುವ ದೋಣಿಯನ್ನು ಅವಲಂಬಿಸಬೇಕು. ಆದ್ದರಿಂದ ಜಗನ್ಮಾತೆ ಇನ್ನೊಂದು ಹೆಸರು ದುರ್ಗಾ ಅಂತ.
ದುರ್ಗಾಸಿ ದುರ್ಗ ಭವಸಾಗರ ನೂರಸಂಗ. ತಾತ್ಪರ್ಯ ಏನು ಹೇಳ್ದಂಗಾಯಿತು ಅಂದರೆ, ಆಕೆ ಈ ಭವಸಾಗರ ತಾರಿಕಾ, ತಾರಿಕಾ ಅಂದರೆ ದಾಟಿಸುವಳು ಅಂತ ಅರ್ಥ. ಆದ್ದರಿಂದ ಅವಳ ಹೆಸರು ದುರ್ಗಾ ಅಂತ ಅದಕ್ಕೆ ಅವಳಿಗೆ ಹೆಸರು. ಮತ್ತು ದುರ್ಗಂ ಸ್ಯಾತ್ ಸಂಕಟೇ ದುಃಖೇ ದುರ್ಗಮೇ ಸೈನಿಕಾಲಯೇ ಇತ್ಯಾದಿ ಇತ್ಯಾದಿ ಎಲ್ಲ ಕೋಶಗಳು ಬಹಳ ಸುಂದರವಾಗಿ ಆ ದುರ್ಗಾ ಎನ್ನುವಂತಹ ಶಬ್ದಕ್ಕೆ ಬೇರೆ ಬೇರೆ ವಿವರಣೆಗಳನ್ನು ಕೊಡ್ತಾರೆ. ಮುಖಪಂಚಶತಿಯಲ್ಲಿ ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ. ಏನಂದರೆ, ದುರ್ಗಾ ಎನ್ನುವಂಥ ಪದವನ್ನು ಅತ್ಯಂತ ಪ್ರಾಸಬದ್ಧವಾಗಿ ಬಳಸಿಕೊಂಡು ಆಕೆ ಕಾಮಾಕ್ಷಿಯನ್ನು, ಜಗನ್ಮಾತೆ ಚಂಡಿಕಾ ಪರಮೇಶ ಇನ್ನೊಂದು ರೂಪವನ್ನು ಕುರಿತು ಹೇಳಿದಂಥ ಮಾತು. ಪ್ರಣತ ಜನತಾಪವರ್ಗ ಕೃತ ಬಹು ಸರ್ಗಾ ಸಸಿಂಹ ಸಂಸರ್ಗ ಕಾಮಾಕ್ಷಿ ಮುದಿತ ಭರ್ಗಾ ಹತರಿಪು ವರ್ಗ ತ್ವಮೇವ ಸಾ ದುರ್ಗಾ. ಕಾಮಾಕ್ಷಿ ಆ ಹೆಸರು ಮುಂದೆ ಬರುತ್ತೆ, ಆಗ ವಿವರಣೆ ಕೊಡ್ತೇನೆ. ಈಗ ಮತ್ತೆ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ ನಾನು. ನೀನು ಎಂಥವಳಪ್ಪ ಅಂತಂದರೆ ಪ್ರಣತ ಜನ ತಾ ಅಪವರ್ಗ. ತಾಪವರ್ಗ ಅಂದರೆ ನಮಸ್ಕರಿಸಿದ ಭಕ್ತರ ತಾಪವನ್ನು ನೀಗಿಸುವವಳಾದ್ದರಿಂದ ನಿನಗೆ ದುರ್ಗಾ ಅಂತ ಹೆಸರು. ಮತ್ತು ನಿನಗೆ ಯಾಕೆ ದುರ್ಗಾ ಅಂದರೆ ಕೃತ ಬಹುಸರ್ಗ, ಬೇರೆ ಬೇರೆ ಥರದ ಸೃಷ್ಟಿಯನ್ನು ಮಾಡುವವಳಾದ್ದರಿಂದ ನಿನ್ನ ಹೆಸರು ದುರ್ಗಾ ಅಂತ. ಇನ್ನೊಂದು ಅರ್ಥದೊಳಗೆ ಸದಾ ಸಿಂಹ ವಾಹಿನಿ ಆದದ್ದರಿಂದ ನಿನ್ನ ಹೆಸರು ದುರ್ಗಾ. ಎಲ್ಲ ಕಡೆಯೂ ನೋಡಿ, ನೀವು ದುರ್ಗಾ ಅಂತ ಎಲ್ಲಿ ನೋಡ್ತೀರೋ ಅಲ್ಲಿ ಆಕೆಯ ಆಸನ ಅಂದರೆ ಆಕೆಯ ವಾಹನ ಸಿಂಹವೇ ಆಗಿರುತ್ತದೆ. ಅಂಥ ನೀನು ಮುದಿತ ಭರ್ಗ, ನಿನ್ನ ಪತಿಯಾದಂಥ ಪರಶಿವನಿಗೆ ಸದಾ ಸಂತೋಷವನ್ನು ನೀಡುವವಳಾದ್ದರಿಂದ ನಿನ್ನ ಹೆಸರು ದುರ್ಗಾ. ಅಷ್ಟೇ ಅಲ್ಲ, ಹತ ರಿಪು ವರ್ಗ, ಶತ್ರುಗಳೆಲ್ಲರನ್ನೂ ಸಹ ಸದೆ ಬಡಿಯೋಳಾದ್ದರಿಂದ ತ್ವಮೇವ ಸಾ ದುರ್ಗಾ. ಅಲ್ಲಿಗೆ ಶತ್ರು ಸಂಹಾರಕಳು, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವವಳು. ಈ ಎಲ್ಲ ಕಾರಣದಿಂದ ಅವಳ ಹೆಸರು ಏನಾಗಿದೆ ಅಂದರೆ ದುರ್ಗಾ ಅಂತ ಆಗಿದೆ. ಹಾಗಾಗಿ ಈ ನವ ದುರ್ಗಿಯರ ವಿಚಾರವನ್ನು ಕುರಿತು ಚತುರ್ಮುಖ ಬ್ರಹ್ಮ ಮಾರ್ಕಂಡೇಯ ಮುನಿಗೆ ಹೇಳಲಿಕ್ಕೆ ಮುಂದಾಗ್ತಾರೆ. ಇದು ಅತ್ಯಂತ ರಹಸ್ಯವಾದದ್ದು ಈವರೆಗೆ. ಏನು ಅಂದರೆ, ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣೇ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ. ಇಲ್ಲಿಯವರೆಗೆ ಒಂದು ಭಾಗ ನವದುರ್ಗಿಯರನ್ನು ಹೇಳುವಂತಹ, ಪರಿಚಯಿಸುವಂತಹ ಶ್ಲೋಕಗಳ ಒಂದು ಸಮುದಾಯ. ಪ್ರಥಮಂ ಶೈಲಪುತ್ರಿ ಇತಿ. ಆ ನವದುರ್ಗಿಯರಲ್ಲಿ ಮೊದಲನೆಯ ಹೆಸರು ಶೈಲಪುತ್ರಿ ಅಂತ. ಇದಕ್ಕೆ ನಾನು ಏನು ಅರ್ಥ ವಿಶೇಷವಾಗಿ ಹೇಳಬೇಕಾದಿಲ್ಲ, ನಿಮಗೆ ಗೊತ್ತು. ಶೈಲಪುತ್ರಿ ಅಂದರೆ ಪಾರ್ವತಿ. ಶೈಲ ಅಂದರೆ ಪರ್ವತ. ಆ ಪರ್ವತ ರಾಜನ ಆದ ಹಿಮವಂತನ ಮಗಳಾಗಿ ಅವಳು ಪ್ರಕಟಳಾದ್ದರಿಂದ ಪಾರ್ವತಿಯ ಇನ್ನೊಂದು ಹೆಸರು ಶೈಲಪುತ್ರಿ ಅಂತ. ಇಷ್ಟೇ ಅರ್ಥ ಇದ್ದರೆ ಮತ್ತೆ ನಾನೇನು ಹೇಳಬೇಕಾದ್ದಿಲ್ಲ ಅಲ್ವಾ. ಇನ್ನೊಂದು ವಿಶಿಷ್ಟವಾದ ಅರ್ಥ ಉಂಟು ಅದಕ್ಕೆ. ಇದು ತಾತ್ವಿಕವಾದ ಅರ್ಥ. ನಾವು ಎರಡನ್ನೂ ನೋಡಬೇಕು. ಯಾಕಂದರೆ ಇಂಥ ಗ್ರಂಥಗಳಲ್ಲಿ ಒಂದು ಲೋಕಮುಖಕ್ಕೆ ಪರಿಚಿತವಾದ ಅರ್ಥ ಒಂದಿರ್ತದೆ, ಇನ್ನೊಂದು ಲೋಕಮುಖಕ್ಕೆ ಅಪರಿಚಿತವಾದ ಅರ್ಥ ಇರ್ತದೆ. ಆ ಅಪರಿಚಿತವಾದಂಥ ಅರ್ಥಗಳನ್ನು ಸಹ ನಾವು ತಿಳ್ಕೊಳ್ಬೇಕು. ಆಗ ಮಾತ್ರ ಇಂಥ ಅಧ್ಯಯನ ಸರಣಿ ಹೆಚ್ಚು ಸಾರ್ಥಕವಾಗ್ತದೆ. ಹಾಗಿದ್ದರೆ ಶೈಲಪುತ್ರಿ ಅನ್ನೋದಕ್ಕೆ ಅದರ ತಾತ್ವಿಕವಾದ ಅರ್ಥ ಏನು ಅಂದರೆ, ಶೈಲ ಅಂದರೆ ಪರ್ವತ. ನಮ್ಮ ಸಾಹಿತ್ಯವನ್ನು, ವಿಶೇಷವಾಗಿ ವೇದಗಳನ್ನು ಪರ್ವತಕ್ಕೆ ಹೋಲಿಸಲಾಗುತ್ತೆ. ಅಂದರೆ ಪರ್ವತ ಎಷ್ಟು ಎತ್ತರವೋ ಅಷ್ಟು ಎತ್ತರ ಈ ವೇದ
ರಾಶಿಗಳು. ನಿಮಗೆ ಒಂದು ಕಥೆ ಗೊತ್ತಿರಬೇಕು. ಭೃಗು ಮಹರ್ಷಿ ಆ ಜ್ಞಾನ ರಾಶಿಯಾದಂಥ ವೇದಗಳೆಲ್ಲವನ್ನೂ ಸಹ ನಾನು ಪಡ್ಕೊಳ್ಬೇಕು ಅಂಥೇಳಿ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾನೆ. ಕೊನೆಗೆ ಅವನು ಆಯುಷ್ಯ ಕೊಡ್ತಾನೆ. ಎಷ್ಟು ವರ್ಷ ಬೇಕು? 100 ವರ್ಷ. ಕೊನೆಗೆ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಆದಮೇಲೆ 100 ವರ್ಷ ಮುಗಿತಾ ಬಂದಾಗ ಬ್ರಹ್ಮ ಹೇಳ್ತಾನೆ, ನಿನಗೆ ಆಯುಷ್ಯ ಮುಗಿದಿದೆ ಅಂತ. ಹೌದಾ? ಹಾಗೆ ನಾನು ತುಂಬ ಆ ಜ್ಞಾನ ರಾಶಿಯನ್ನು ಗಳಿಸಿರ್ಬೇಕಲ್ವ, ವೇದ ರಾಶಿಯಲ್ಲಿರುವಂಥ ಜ್ಞಾನ ಸಂಪತ್ತನ್ನು ಪೂರ್ತಿಯಾಗಿ ಪಡೆದಿರಬೇಕಲ್ವ ನಾನು. ಇಲ್ಲ, ನೀನು ಪಡೆದಿದ್ದು ಇಷ್ಟು ಅಂದವನು. ಹೌದಾ? ಒಂದು ಸಲ ನೋಡ್ಬೋದಾ ಅಂತ. ಆಗ ಬ್ರಹ್ಮ ಹೇಳ್ತಾ, ದೊಡ್ಡ ಪರ್ವತ. ಯಾವ ಪರ್ವತ ಅದು? ವೇದಗಿರಿ, ವೇದ ಪರ್ವತ. ಅದರ ಒಳಗೆ ಎಲ್ಲೋ ಬುಡದಲ್ಲಿ ಒಂದಿಷ್ಟು ಚೂರು ಹೀಗೆ ಕೈಯಲ್ಲಿ ನಾವು ಮಣ್ಣು ಕೆದರಿದರೆ ಹೇಗೆ ಹಳ್ಳ ಬೀಳುತ್ತಲ್ಲ, ಹಾಗೆ ಹಳ್ಳ ಬಿದ್ದಿತ್ತು. ಅದನ್ನು ತೋರಿಸೋಣ ನೋಡಿ. ಈ ಹಳ್ಳ ಬಿದ್ದ ಜಾಗ ಇದೆಯಲ್ಲ, ಇಷ್ಟನ್ನು ನೀನು 100 ವರ್ಷದಲ್ಲಿ ಪಡ್ಕೊಂಡಿದ್ದೀಯೆ. ಹಾಗಾಗಿ ವೇದವನ್ನು ನಾವು ಯಾವುದಕ್ಕೆ ಹೋಲಿಸ್ತೇವೆ? ಗಿರಿಗೆ, ಪರ್ವತಕ್ಕೆ ಹೋಲಿಸ್ತೇವೆ. ಇದು ನನ್ನ ಮಾತಲ್ಲ, ಸ್ವತಃ ರುದ್ರಾಧ್ಯಾಯದಲ್ಲಿ ಈ ಮಾತು ಬರುತ್ತೆ. ಗಿರೀಶ ಅಂತ ಅವನಿಗೆ ಹೆಸರು, ಗಿರಿಗಳಿಗೆ ಒಡೆಯ. ವೇದ ಗಿರಿಗೆ ಅವನು ಒಡೆಯ. ಇನ್ನೊಂದು ಗಿರೌ ಶೇತ ಇತಿ ಗಿರೀಶ. ಗಿರೀಶ ಅಂದರೂ ಕರೆಕ್ಟು, ಗಿರೀಶ ಹೃಸ್ವ ಹೇಳಿದ್ರು ಕರೆಕ್ಟ್. ಗಿರೀಶ ಅಂದರೆ ಏನು? ಗಿರೌ ಶೇತೆ. ಯಾವ ಗಿರಿ? ವೇದ ಗಿರೌ ಶೇತೆ ಅಂದರೆ ಆ ವೇದ ಎನ್ನುವಂಥ ಜ್ಞಾನಗಿರಿಯಲ್ಲಿ ಸದಾ ಪವಡಿಸುವವನಾದ್ದರಿಂದ ಶಿವನ ಇನ್ನೊಂದು ಹೆಸರು ಗಿರೀಶ ಅಂತ. ಅವನ ಪತ್ನಿ ಅಲ್ವನ್ರಿ ಇವಳು. ಇವಳೇನೇ ಆಗಬೇಕು ಮತ್ತೆ? ಶೈಲಪುತ್ರಿ. ಪುತ್ರಿ ಅಂದರೆ ಏನ್ರಿ? ಮಗಳು ಅಂತ ಅರ್ಥ. ಮಗಳಾಗಲಿ ಮಗನಾಗಲ್ರಿ, ಅದಕ್ಕೆ ಅರ್ಥ ಏನು ಅಂದರೆ ನೋಡಿ, ಅದಕ್ಕೋಸ್ಕರ ಮಕ್ಕಳನ್ನು ಸುತಃ, ಗಂಡು ಮಗನನ್ನು, ಹೆಣ್ಣು ಮಗಳಾದರೆ ಸುತ ಅಂತ ಕರೀತೇವೆ. ಅದಕ್ಕೆ ಅರ್ಥ ಏನು ಅಂದರೆ ಪ್ರಸೂತಃ ಪ್ರಸೂತ ಅಂದರೆ ಹೆರಲ್ಪಟ್ಟವರು ಅಂತ ಅರ್ಥ. ಹೆರುವುದು ಅಂದರೆ ಏನು? ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ತರುವುದು. ನಾನು ಹೇಳ್ತೇನೆ ಅಂತ ಒಪ್ಕೊಳ್ಬೇಡಿ ಇದನ್ನೆಲ್ಲ. ನಿಮಗೆ ಹೌದು ಅಂತ ಅನಿಸಿದ್ರೆ ಮಾತ್ರ ಒಪ್ಕೊಳ್ಳಿ. ಆಮೇಲೆ ಅವ್ರೇನೋ ನಮ್ಮ ತಲೆಯಲ್ಲಿ ಹುಳ ಬಿಟ್ಟರು ಅಂತ ಅಂದ್ಕೊಳ್ಬೇಡಿ. ಹೌದು ತಾನೇ? ಹೆರುವುದು ಅಂದರೆ ಏನು? ಕಾಣದೇ ಇರುವ ಸ್ಥಿತಿಯಿಂದ ಕಾಣುವ ಸ್ಥಿತಿಗೆ ತರುವುದು. ಹಾಗೆ ಇವಳು ಶೈಲಪುತ್ರಿ, ಶೈಲಸುತ ಅಂದರೆ ಆ ಪರ್ವತ ಯಾವುದು? ವೇದ ಎನ್ನುವಂಥ ಪರ್ವತದಿಂದ ತೋರಿಸಲ್ಪಟ್ಟವಳು, ಕಾಣಿಸಲ್ಪಟ್ಟವಳು ಅಂದರೆ ವೇದದಿಂದ ಪ್ರತಿಪಾದಿತಳಾದವಳು. ಅವಳು ವೇದ ಪ್ರತಿಪಾದ್ಯಳು. ಸ್ವತಃ ವೇದಗಳೇ ಆಕೆಯ ವಿಷಯ ಬಂದಾಗ ಅವಳನ್ನು ತಿಳಿಸಿ ಹೇಳುವ ವಿಷಯದಲ್ಲಿ ಸೋಲುತ್ತವೆ ಅಂತ. ಅಂತಹ ಸ್ವರೂಪ ಅವಳಿದ್ದು, ಆದ್ದರಿಂದ ವೇದ ಪ್ರತಿಪಾದ್ಯಳು ಅನ್ನೋದು ಶೈಲಪುತ್ರಿ ಅನ್ನೋದಕ್ಕೆ ಒಂದು ತಾತ್ವಿಕವಾದಂತಹ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಥಮಂ ಶೈಲಪುತ್ರೀತಿ. ಗೊತ್ತಾಗ್ತಾ ಉಂಟಲ್ಲ ರಹಸ್ಯ, ಹೌದಾ ಅಲ್ವಾ ಅಂತ. ಈಗ ಚತುರ್ಮುಖ ಸುಳ್ಳು ಹೇಳೋದಿಲ್ಲ, ರಹಸ್ಯವಾದ ವಿಷಯ ಅಂತ. ಹಾಗಾಗಿ ಒಂದು ರಹಸ್ಯವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಪ್ರಸಿದ್ಧವಾದ ಅರ್ಥ ಒಂದಾದರೆ ಅದರ ಹಿಂದಿರುವಂಥ ರಹಸ್ಯದ ವಿಷಯ ಒಂದು. ಇನ್ನು ಎರಡನೇದು ದ್ವಿತೀಯಂ ಬ್ರಹ್ಮಚಾರಿಣೇ. ಆ ಎರಡನೆಯ ನವದುರ್ಗಿರಿಯಲ್ಲಿ ಎರಡನೆಯವಳು ಬ್ರಹ್ಮಚಾರಿಣಿ ಅಂತ. ಬ್ರಹ್ಮಚಾರಿಣಿ ಎಂದ ಅರ್ಥ ಏನು ಅಂದರೆ, ನಮ್ಮಲ್ಲಿ ಹೇಳ್ತಾರಲ್ಲ, ಮದುವೆ ಆಗದೆ ಇರುವಂಥವನನ್ನು ಬ್ರಹ್ಮಚಾರಿ, ಮದುವೆ ಆಗದೆ ಇರುವವಳನ್ನು ಬ್ರಹ್ಮಚಾರಿಣಿ ಅಂತ. ಜಗನ್ಮಾತೆ ಮದುವೆ ಆಗದೆ ಇರುವವಳ ಕುಂತ್ರೆ ನಿಂತರೆ ಕಲ್ಯಾಣೋತ್ಸವ ಮಾಡ್ತಾರೆ ಅಲ್ವಾ? ನಮಗಿಂತ ಹೆಚ್ಚು ಮದುವೆ ಅವರಿಗೆ. ಬೇಜಾರ ಮಾಡ್ಕೊಳ್ಬೇಡಿ, ಮಾಡಬಾರ್ದು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಅದು ಎಷ್ಟು ಜೀವನದ್ದಕ್ಕೂ ಎಷ್ಟೊಂದು ಇದೆ, ಕಲ್ಯಾಣೋತ್ಸವನೇ ಮಾಡ್ತಾ ಇರೋದ್ರಿ ಅಲ್ವಾ? ಹಾಗಾಗಿ ಅವಳಿಗೆ ಮದುವೆ ಆಗಿದೆ. ಹಾಗಾಗಿ ಅವಳು ಏನಲ್ಲ, ನಾನು ನೀವು ತಿಳ್ಕೊಂಡ ರೀತಿಯ ಮದುವೆ ಆಗದೇ ಇರುವಂತಹ ಬ್ರಹ್ಮಚಾರಿಣಿ ಅಲ್ಲ. ಮದುವೆ ಆಗದೇ ಇರೋ ಬ್ರಹ್ಮಚಾರಿಣಿ ಹೇಳೋದು ಹೌದು, ಆದರೆ ಜಗನ್ಮಾತೆಗೆ ಇದು ಎಷ್ಟರ ಮಟ್ಟಿಗೆ ಅನ್ವಯಿಸ್ತದೆ? ಅವಳು ಮದುವೆ ಆಗದೇ ಇರುವವಳಲ್ಲ. ಆದ್ದರಿಂದ
ಇದು ಅಷ್ಟು ಸೂಕ್ತ ಅಲ್ಲ ಈ ಅರ್ಥ. ಹಾಗಿದ್ರೆ ಏನು ಅಂದರೆ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮ ಅನ್ನೋದಕ್ಕೆ ಅರ್ಥ ಇಲ್ಲಿ ವೇದಾಂತ ಪ್ರತಿಪಾದ್ಯವಾದ ಬ್ರಹ್ಮ ಅಂತನೂ ಅರ್ಥ ಅಲ್ಲ, ಈ ಚತುರ್ಮುಖ ಬ್ರಹ್ಮ ಅಂತನೂ ಅರ್ಥ ಅಲ್ಲ. ವೇದ ಅಂತ ಅರ್ಥ, ತಪಸ್ಸು ಅಂತ ಅರ್ಥ. ವೇದಸ್ತತ್ವಂ ತಪೋ ಬ್ರಹ್ಮ. ಬ್ರಹ್ಮ ಅನ್ನೋದಕ್ಕೆ ಇಷ್ಟ ಅರ್ಥ ಉಂಟು ಸಂಸ್ಕೃತ ಸಾಹಿತ್ಯದಲ್ಲಿ. ವೇದ ತತ್ವ ಅಂದರೆ ಜಗನ್ಮೂಲವಾದಂಥ ವಸ್ತು, ಅದಾದಮೇಲೆ ತಪಸ್ಸು. ಅಂದರೆ ಅಲ್ಲಿಗೆ ಬ್ರಹ್ಮ ಅಂದರೆ ಏನು ಹೇಳ್ದಂಗಾಯಿತು? ತಪಸ್ಸು. ಅಂತಹ ತಪಸ್ಸನ್ನು ತಪಃ ತತ್ ಚರತೀತಿ ಬ್ರಹ್ಮಚಾರಿಣಿ. ತಪಸ್ಸನ್ನು ಮಾಡುವವಳಾದ್ದರಿಂದ ಅವಳ ಹೆಸರು ಬ್ರಹ್ಮಚಾರಿಣಿ. ಯಾವಾಗ ತಪಸ್ಸನ್ನು ಮಾಡಿದಳು ಅಂತಂದರೆ ಅದೇ ಹಿಮವಂತನ ಮಗಳಾಗಿ ಬಂದಾಗ ಆಕೆ ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕು ಅಂತ ಹೇಳಿ ಹಿಮಾಲಯಕ್ಕೆ, ಅವ್ರ ಮನೆಯೇ ಹಿಮಾಲಯ, ಅಲ್ಲಿಯೇ ಇನ್ನೊಂದು ಭಾಗಕ್ಕೆ ಅಂದರೆ ಮನೆಯಿಂದ ಹೊರಕ್ಕೆ ಹೋಗಿ ಏಕಾಂತದಲ್ಲಿ ಕುಳಿತು ತಪಸ್ಸನ್ನು ಮಾಡಬೇಕು ಅಂತ ತೀರ್ಮಾನಿಸಿ ಹೋಗಿ ಅವಳು ಸದಾ ಶಿವಧ್ಯಾನದಲ್ಲಿ ನಿರತಳಾದ್ದರಿಂದ ಅವನ ತಪಸ್ಸನ್ನು ಮಾಡಿದ್ದರಿಂದ ಅವಳ ಹೆಸರು ಬ್ರಹ್ಮಚಾರಿಣಿ ಅಂತ ಅರ್ಥ. ಇದು ಒಂದರ್ಥ, ಒಂದಲ್ಲ ಸಾರಿ ಎರಡನೇ ಅರ್ಥ. ಬ್ರಹ್ಮಚಾರಿಣಿ ಒಂದಾಯ್ತಲ್ಲ ಲೋಕಪ್ರಸಿದ್ಧವಾದದ್ದು. ಮತ್ತು ಇನ್ನೊಂದು ತಪಸ್ಸು ಅನ್ನೋದಕ್ಕೆ ಅರ್ಥ ಏನು ಅಂದರೆ ತಪ ಆಲೋಚನೆ ಅಂತ. ತಪಸ್ಸು ಮಾಡೋದು ಅಂದರೆ ತಾನು ತಪಿಸಬೇಕು. ಹೇಗೆ ತಪ್ಪಿಸಬೇಕು? ನಿರಂತರ ಉತ್ಕೃಷ್ಟವಾದ ವಿಚಾರವನ್ನು ಮಾಡ್ತಾ 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 ನಮ್ಮ ಮನಸ್ಸು ಕಾಯಬೇಕು, ಅದು ಬಿಸಿ ಆಗಬೇಕು. ಅದಕ್ಕೋಸ್ಕರ ತಪ ಅಂತ ಹೆಸರು ಅದಕ್ಕೆ, ತಪಸ್ಸು ಅಂತ. ಯಾವಾಗ ಆಗ್ತದೆ ಅಂತಂದರೆ ನನ್ನ ಸ್ವರೂಪ ಏನು ಹೀಗೆ ಒಳಬಗೆಯಲ್ಲಿ ಆತ್ಮಸ್ವರೂಪದ ಚಿಂತನೆ ಮಾಡುವವಳಾದ್ದರಿಂದ ಅವಳ ಹೆಸರು ಬ್ರಹ್ಮಚಾರಿಣಿ. ಬ್ರಹ್ಮ ಅಂದರೆ ತಪಸ್ಸು. ಆ ತಪಸ್ಸು ಹೇಗಿರಬೇಕು ಅಂದರೆ ಅಂತರ್ಮುಖವಾದ ಚಿಂತನೆಯೇ ತಪಸ್ಸು. ನಮಗೆ ಜೀವನದಲ್ಲಿ ಒಂದು ಸಲನೂ ಇದನ್ನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ತಪಸ್ಸೆಲ್ಲ ಹೊರಮುಖವಾಗಿಯೇ ಇರ್ತದೆ, ಸಗುಣ ರೂಪದಲ್ಲಿ. ಆ ನಿರ್ಗುಣ ರೂಪ ನನ್ನ ಸ್ವರೂಪ ಅನ್ನೋದೇನುಂಟಲ್ಲ, ಆ ಸ್ವರೂಪವನ್ನು ಕುರಿತು ಯೋಚಿಸುವುದು ಅದು ನಿರ್ಗುಣವಾದ ತಪಸ್ಸು. ಅಂತಹ ತಪಸ್ಸನ್ನು ಮಾಡಿದವಳಾದ್ದರಿಂದ ಅವಳ ಹೆಸರು ಬ್ರಹ್ಮಚಾರಿಣಿ. ದ್ವಿತೀಯಂ ಬ್ರಹ್ಮಚಾರಿಣಿ. ಎರಡಾಯ್ತು. ಮೂರನೇದು ತೃತೀಯಂ ಚಂದ್ರಘಂಟಾ ಇತಿ. ಮೂರನೆಯ ಹೆಸರು ಚಂದ್ರಘಂಟ ಅಂತ. ಚಂದ್ರಘಂಟ ಅನ್ನೋದಕ್ಕೆ ಆಕೆಯ ಕತ್ತಿನಲ್ಲಿ ಒಂದು ಸಣ್ಣ ಗಂಟೆ ಉಂಟಂತೆ. ನಾವು ಇವಳು ಸಹ ಹೆಣ್ಣುಮಕ್ಕಳು ಕೆಲವು ಸಲ ಆಕಾರದ ಆಭರಣವನ್ನು ಧರಿಸುವುದನ್ನು ನೋಡ್ತೇವೆ. ಅವಳ ಕತ್ತಿನಲ್ಲಿರುವಂಥ ಆ ಗಂಟೆ ಹೇಗಿತ್ತು ಅಂದರೆ ಚಂದ್ರ ಇವ ಘಂಟ. ಚಂದ್ರ ಹೇಗೆ ಆಹ್ಲಾದಕರನೋ ಅಂತಹ ಆಹ್ಲಾದವನ್ನು ಕೊಡುವಂತಹ ಗಂಟೆಯನ್ನು ಅವಳು ಧರಿಸಿದ್ದರ ಆದ್ದರಿಂದ ಅವಳ ಹೆಸರು ಚಂದ್ರಘಂಟ. ಇದು ಒಂದರ್ಥ. ಮತ್ತು ವ್ಯಾಖ್ಯಾನಕಾರರು ಬರೀತಾರೆ ಅದಕ್ಕೆ, ಅವಳು ಧರಿಸಿದ ಗಂಟೆ ಚಂದ್ರನ ಹಾಗೆ ಆಹ್ಲಾದವನ್ನು ಕೊಡ್ತಿತ್ತು ಅಂತ ಅರ್ಥ ಹೇಳೋದಕ್ಕಿಂತಲೂ ಚಂದ್ರನನ್ನೇ ಗಂಟೆಯಾಗಿ ಧರಿಸಿದ್ದಳು ಅವಳು ಅಂತ. ಆಕೆಯ ಕತ್ತಿನಲ್ಲಿರುವ ಆ ಸಣ್ಣ ಗಂಟೆ ಅದು ಯಾವುದಾಗಿತ್ತು? ಆಕಾಶದಲ್ಲಿ ಚಂದ್ರಮ ಬೆಳಗ್ತಾನಲ್ಲ, ಆ ಚಂದ್ರನನ್ನೇ ತನ್ನ ಕಂಠಾಭರಣವಾದ ಗಂಟೆಯಾಗಿ ಧರಿಸಿದ್ದಳು. ಆದ್ದರಿಂದ ಅವಳ ಹೆಸರು ಚಂದ್ರಘಂಟ. ಇದು ಎರಡನೆಯ ಅರ್ಥ. ಈ ನಾಮದ ಇನ್ನೊಂದು ರೂಪ ಉಂಟು. ಕೆಲವು ಕಡೆಗೆ ಚಿತ್ರಘಂಟ ಅಂತಲೂ ಕರೀತಾರೆ ಈ ನಾಮವನ್ನು. ಕೆಲವು ಪುಸ್ತಕದಲ್ಲಿ ಹಾಗೂ ಇರಬಹುದು. ಇದ್ದರೆ ಹಾಗೆ, ಇಲ್ಲದಿದ್ದರೆ ಬಿಟ್ಬಿಡಿ ಅಷ್ಟೇ. ಆದರೂ ಅರ್ಥ ಹೇಳಿಬಿಡ್ತೇನೆ. ಚಿತ್ರಘಂಟ ಅಂದರೆ ಅದೇ ಈ ರೀತಿಯಾದಂತಹ ಪ್ರಾಕೃತಿಕವಾದ ಈ ವಸ್ತುವನ್ನೇ, ಚಂದ್ರನನ್ನೇ ತನ್ನ ಘಂಟೆಯಾಗಿ ಧರಿಸಿದವಳಾದ್ದರಿಂದ ಅದಕ್ಕಿಂತ ದೊಡ್ಡ ಚಿತ್ರ, ಆಶ್ಚರ್ಯ ಇನ್ನೇನು ಉಂಟ್ರಿ? ಆದ್ದರಿಂದ ಆಶ್ಚರ್ಯಕರವಾದಂಥ ಇಂಥ ಘಂಟೆಯನ್ನು
ಅವಳು ಕತ್ತಿನಲ್ಲಿ ಧರಿಸಿದವಳಾದ್ದರಿಂದ ಅವಳ ಹೆಸರು ಚಂದ್ರಘಂಟ ಅಂತ. 3 ನಾಮ ಆಯಿತು. ಮತ್ತು 4ನೇದು ಕೂಷ್ಮಾಂಡೇತಿ ಚತುರ್ಥಕಂ. ಕೂಷ್ಮಾಂಡ ಅಂತ ಆ ದೇವಿಯ ಇನ್ನೊಂದು ಹೆಸರು. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ. ನೋಡಿ, ಭಾಳ ಜನರಿಗೆ ಗೊತ್ತಿರ್ತದೆ ಹೀಗೆ ಅಂತ. ಅದೇನು ಕುಂಬಳಕಾಯಿ ಥರ ಇದ್ದಾಳೆ ಅವಳು? ಅಲ್ಲ, ಇದನ್ನೇ ಹೇಳಿದು, ಇದೆಲ್ಲ ರಹಸ್ಯವಾದಂಥ ವಿಷಯ ಅಂತ ಹೇಳಿ. ಕೇಳಿದರೆ ನೀವು ಅಚ್ಚರಿ ಪಡ್ತೀರಾ ಇದರ ಅರ್ಥವನ್ನು ಕೇಳಿದರೆ. ಕುತ್ಸಿತ ಊಷ್ಮ ಕೂಷ್ಮ ಅಂತ. ಆ ಕೂಷ್ಮಾಂಡ ಎನ್ನುವ ಶಬ್ದವನ್ನು ಬಿಡಿಸ್ತಾರೆ ಸಂಸ್ಕೃತದಲ್ಲಿ. ಕೂಷ್ಮ ಮತ್ತು ಅಂಡ ಅಂತ. ಕೂಷ್ಮ ಅಂದರೆ ಏನು ಅಂದರೆ ಕುತ್ಸಿತ ಮತ್ತು ಊಷ್ಮ ಕೂಷ್ಮ. ಕುತ್ಸಿತ ಅಂದರೆ ಕಳಪೆ, ಅಂದರೆ ಪ್ರಯೋಜನಕ್ಕೆ ಬಾರದೇ ಇರುವಂತಹ ಊಷ್ಮ, ತಲೆ ಬಿಸಿ ಮಾಡ್ಕೊಳ್ಳೋದು ಅಂತ ಅರ್ಥ. ಯಾವುದಪ್ಪ ಅದು ಅಂದರೆ ನಮ್ಮ ನಿಮ್ಮ ಸಂಸಾರ. ಬೆಳಗಾತ ಎದ್ದು ಸಂಜೆಯವರೆಗೆ ಯಾವಾಗಲೂ ನಮಗೆ ತಲೆ ಬಿಸಿ. ಯಾವುದ್ರ ಬಗ್ಗೆ? ಸಂಸಾರದ ಬಗ್ಗೆ. ಅದನ್ನು ಮಾಡಿ ಆಯಿತು, ಮತ್ತು ನಾಳೆ ಏನು? ಅದನ್ನು ಮಾಡಿ ಆಯಿತು, ಮುಂದೇನು? ಒಂದು ದಿನವೂ ಸಹ ಸಂಸಾರದ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ಳದೆ ಇರುವ ದಿನ ಅನ್ನೋದು ನಮ್ಮ ಜೀವನದಲ್ಲಿ ಉಂಟನ್ರಿ, ಇಲ್ವಾ? ಅದು ಏನು ಮಹಾ ದೊಡ್ಡ ಆ ತಲೆ ಬಿಸಿ ಮಾಡ್ಕೊಂಡು ನಾವು ಏನಾದ್ರು ದೊಡ್ಡ ಅಚೀವ್ಮೆಂಟ್ ಮಾಡಿದ್ವಾ? ಅದೂ ಇಲ್ಲ. ಆದ್ದರಿಂದ ನಮ್ಮ ಈ ಸಂಸಾರದ ಬಗ್ಗೆ ಮಾಡುವ ಎಲ್ಲ ಯೋಚನೆಗಳು ಸಹ ಕಳಪೆ ಮಟ್ಟದ ವಿಚಾರ ಎನ್ನುವ ಬಿಸಿತನದವುಗಳು. ಹಾಗೇನು ತಲೆ ಬಿಸಿ ತಪ್ಪಲಿಲ್ಲ, ನಮಗೆ ಹೇಳ್ತೇವಲ್ಲ, ಯಾರು ಕೇಳಿದ್ರೆ ಮಾತಾಡಿಸಿ, ನಾನು ಮಾತಾಡಿಸ್ಬೇಡ ನೀನು ಈಗ, ಯಾಕೆಂದ್ರೆ ನನಗೆ ಮಂಡೆ ಬಿಸಿ ಆಗಿದೆ ಅಂತ. ಅದೇನು ರೀ ಮಂಡೆ ಬಿಸಿ ಅಂದರೆ? ತಲೆ ಬಿಸಿ ಆಗಿದೆ. ಯಾವುದ್ರ ಬಗ್ಗೆ? ಅದೇ ಮನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ, ಅದ್ರ ಬಗ್ಗೆ ತಲೆ ಬಿಸಿ. ಹೀಗೆ ಈ ಸಂಸಾರದ ಬಗ್ಗೆ ತಲೆ ಬಿಸಿ ಮಾಡ್ಕೊಳ್ತೇವಲ್ಲ, ಆದ್ದರಿಂದ ಸಂಸಾರಕ್ಕೆ ಹೆಸರು ಏನು ಅಂದರೆ ಕೂಷ್ಮ. ಅದರಿಗೆ ಸಂಸಾರದ ಇನ್ನೊಂದು ಹೆಸರು ಕೂಷ್ಮ. ಇಂಥ ನನ್ನ ನಿಮ್ಮಂತಹ ಹಲವಾರು ಜನರ ಸಂಸಾರವನ್ನು ತನ್ನ ಸೀಡಂಡೆ, ಉದರ ಎನ್ನುವಂಥ ಅಂಡದಲ್ಲಿ ಇರಿಸಿಕೊಂಡವಳಾದ್ದರಿಂದ ಅವಳ ಹೆಸರು ಕೂಷ್ಮಾಂಡ. ಅದರ ತಾತ್ಪರ್ಯ ಏನು ಹೇಳ್ದಂಗೆ ಆಯ್ತು, ನನಗೆ ನಿಮಗೆ ನಮ್ಮದು ಮಾತ್ರ ಒಂದು ಸಂಸಾರದ ತಲೆ ಬಿಸಿ, ಅವಳಿಗೆ ಈ ಪ್ರಪಂಚ ಎನ್ನುವಂಥ ಇಡೀ ಸಂಸಾರದ ತಲೆ ಬಿಸಿ. ಯಾಕೆ? ಅವಳ ಹೆಸರೇ ಹಾಗಲ್ವ, ಜಗದಂಬ, ಜಗನ್ಮಾತಾ ಮತ್ತು ಜಗಜ್ಜನನಿ. ಅಂದ್ರೇನು? ಈ ಜಗತ್ತು ಎನ್ನುವಂಥ ಸಂಸಾರಕ್ಕೆ ಅವಳೇ ತಾಯಿ. ನಮ್ಮಂಥ ಈ ಮರಿಯಾದಂಥ ಸಂಸಾರದವರ ಸಮಸ್ಯೆ ಅಲ್ಲ, ಅವಳೇ ಬಗೆಹರಿಸಬೇಕು ಅಂತ ಆದರೆ ಅವಳು ಎಷ್ಟು ತಲೆ ಬಿಸಿ ಮಾಡ್ಕೊಳ್ಬೇಕ್ರಿ. ನಾವೇನೋ ನಮ್ಮ ಫಲದ ಈಡೇರಿಕೆಗೆ ಹರಕೆ ಹೊತ್ಕೊಳ್ತೇವೆ. 6 ತಿಂಗಳಾಯ್ತು ರೀ, 1 ವರ್ಷ ಆಯ್ತು ರೀ, 1.5 ವರ್ಷ ಆಯ್ತು, 2 ವರ್ಷ ಆಯ್ತು ರೀ, ನನ್ನ ಹರಕೆ ಈಡೇರಲಿಲ್ಲ, ನಾನು ಅಂದ್ಕೊಂಡಿದ್ದು ಕೈಗೂಡಲಿಲ್ಲ, ಅವಳಿಗೆ ಏನು ಮರ್ತೇ ಹೋಗಿದೆಯೋ ಅದು ಏನು ಅಂತ ನಾವು ಎಷ್ಟೋ ಸಲ ಹೇಳ್ತೇವೆ ಈ ಮಾತನ್ನು ಅಲ್ವಾ. ಇದ್ದಕ್ಕಿದ್ದಾಗೆ ಅಚಾನಕ್ಕಾಗಿ ಆ ಕೆಲಸ ಈಡೇರಿ ಬಿಡ್ತದೆ. ನಾವು ಇವತ್ತು ಅಂದ್ಕೊಂಡಿದ್ದನ್ನು ನಾಳೆ ನಾವು ಇದು ಸರಿಯಾಗಲಿಲ್ಲ ಅಂತ ನಾವೇ ವಿಚಾರ ಮಾಡ್ತೇವೆ. ನಾಳೆ ಮತ್ತೆ ಪುನಃ ಇದು ಸರಿ ಆಯಿತು ಅಂದ್ಕೊಂಡು ನಾಡಿದ್ದು ಸರಿಯಾಗಿಲ್ಲ ಅಂತ ಅಂದ್ಕೊಳ್ತೇವೆ. ಜಗನ್ಮಾತೆ ನಿಲುವು ಹಾಗಿರೋದಿಲ್ಲ. ಒಂದು ಸಲ ತೀರ್ಮಾನ ತಗೊಂಡ್ರೆ ಅದು ಯಾವಾಗಲೂ ಬದಲಾವಣೆಗೊಳ್ಳದೇ ಇರುವಂಥ ತೀರ್ಮಾನ ಆಗಿರ್ತದೆ. ಹಾಗಾಗಿ ನಿಮ್ಮೆಲ್ಲರ ಬಗ್ಗೆ, ನಿಮ್ಮೆಲ್ಲರ ಅನಿಸಿಕೆಯನ್ನು ಈಡೇರಿಸಬೇಕು ಅಂತಾದರೆ ಅವಳು ಎಷ್ಟು ತಲೆಬಿಸಿ ಮಾಡ್ಕೊಳ್ಬೇಕ್ರಿ ಅಲ್ವಾ. ಆದ್ದರಿಂದ ಈ ಕೂಷ್ಮ ಸಂಸಾರ ಸಹ ಏವ ಅಂಡೇ ಉದರೇ ಯಸ್ಯಾಹ, ಯಾವಳ ಈ ಉದರದಲ್ಲಿ ಅದೇ ಒಂದು ಅಂಡ, ಅಲ್ಲಿ ನಿಮ್ಮೆಲ್ಲರ ಸಂಸಾರ ಸನ್ನಿಹಿತವಾಗಿದೆಯೋ ಅವಳು ಕೂಷ್ಮಾಂಡ. ಇದು ಒಂದರ್ಥ. ಎರಡನೇದು, ಈ ಪ್ರಪಂಚ ಲಯ ಆಗುವ ಕಾಲದಲ್ಲಿ, ಪ್ರಳಯ ಆಗುವ ಕಾಲದೊಳಗೆ ನಮ್ಮೆಲ್ಲರನ್ನೂ ಸಹ, ಯಾಕೆಂದರೆ ನಮ್ಮ ಕರ್ಮ ಮುಗಿದಿರೋದಿಲ್ಲ,
ನಮ್ಮೆಲ್ಲರನ್ನೂ ಸಹ ಅವಳ ಉದರದಲ್ಲೇ ಇಟ್ಕೊಳ್ತಾಳೆ. ಅವಳು ಅವ್ಯಕ್ತ ರೂಪದ ಅವಳು ತನ್ನ ಉದರದಲ್ಲಿ ಇರಿಸಿಕೊಳ್ತಾಳೆ. ಆದ್ದರಿಂದ ಮತ್ಪುನಃ ನಾವೆಲ್ಲರೂ ಸಹ ಹೋಗಿ ಎಲ್ಲಿ ಸೇರ್ತೇವೆ? ಅವಳ ಅಂಡ ಅಂತ ಕರೆಸ್ಕೊಳ್ಳುವಂತಹ ಉದರದಲ್ಲಿ ಸೇರ್ತೇವೆ. ಹಾಗಾಗಿ ನಮ್ಮೆಲ್ಲರನ್ನೂ ಸಹ ಅವಳ ಅಂಡದಲ್ಲಿ ಇರಿಸಿಕೊಳ್ತಾಳೆ. ಆದ್ದರಿಂದ ಅವಳ ಹೆಸರು ಕೂಷ್ಮಾಂಡ. ಇನ್ನು ಪಂಚಮಂ ಸ್ಕಂದ ಮಾತೇತಿ, ನಾಲ್ಕನೆಯ ಹೆಸರು ನವದುರ್ಗಿಯರಲ್ಲಿ ಸ್ಕಂದಮಾತ ಅಂತ. ಇದು ಬಹಳ ಸುಲಭವಾದಂಥದ್ದು. ಸ್ಕಂದ ಅಂದರೆ ಷಣ್ಮುಖ, ಕಾರ್ತಿಕೇಯ. ಷಣ್ಮುಖ ಅಂತಲೇ ಹೇಳಬೇಕೆ ಅಷ್ಟೇ ಹೊರತು ಮತ್ತು ಷಣ್ಮುಖ ಅಂತ ಹೇಳಬಾರ್ದು. ಏಕೆಂದರೆ ಷಟ್ ಅಂದರೆ 6. ಹಾಗಾಗಿ ತಮಿಳುನಾಡವರು ಅವನಿಗೆ ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ, ಆರ್ಮುಗಂ ಅಂತ ಅಲ್ವಾ. ಹಾಗಂತ ಗುಹಾ, ಷಣ್ಮುಖ, ಕಾರ್ತಿಕೇಯ, ಷಣ್ಮುಖ ಅಂತಲೇ ಹೇಳಬೇಕು. ನಮಗೆ ಈ ಮೂರ್ಧನ್ಯ ಶಕಾರವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಷಣ್ಮುಖ ಅಂತ ಹೇಳ್ಬಿಡ್ತೇವೆ ನಾವು. ಹಾಗೆ ಹೇಳಬಾರ್ದು. ಷಟ್ ಅಂದರೆ 6, ಅಲ್ಲಿ ಮಕಾರ ಇದ್ದಿದ್ದರಿಂದ ಆ ಟಕಾರ ನಕಾರವಾಗುತ್ತೆ, ಷಣ್ಮುಖ ಅಂತ ಆಗುತ್ತೆ. ಹೀಗೆ ಅವನ ಇನ್ನೊಂದು ಹೆಸರು ಸ್ಕಂದ ಅಂತ. ಸ್ಕಂದ ಅನ್ನೋದಕ್ಕೆ ಬೇರೆ ಅರ್ಥ ಉಂಟು. ಈ ಸಂದರ್ಭದಲ್ಲಿ ಅದರ ಅರ್ಥ ಅಪ್ರಸ್ತುತ, ಮುಂದೆ ಸಂದರ್ಭ ಬಂದಾಗ ನೋಡೋಣ. ಅಂತಹ ಸ್ಕಂದ, ಆ ಸ್ಕಂದ ಅಂತಲೇ ಹೇಳಬೇಕು, ಕಂದ ಅಂತ ಹೇಳಬಾರ್ದು. ಮತ್ತು ಏಕೆಂದರೆ ನಮಗೆ ಗ್ರಹಚಾರ ಏನಾಗಿದ್ದರೆ, ಸಂಯುಕ್ತಾಕ್ಷರದಿಂದ ಯಾವುದಾದ್ರೂ ಒಂದು ಶಬ್ದ ಪ್ರಾರಂಭ ಆಗಿಬಿಟ್ರೆ ನಾವೇನು ಮಾಡ್ತೇವೆ ಕೇಳಿದ್ರೆ ಆ ಮೊದಲ ವ್ಯಂಜನವನ್ನು ಬಿಟ್ಬಿಡ್ತೇವೆ. ಅದಿಲ್ಲ, ಅದ್ರ ಹಿಂದೆ ಒಂದು ಸ್ವರವನ್ನು ಸೇರಿಸ್ಕೊಳ್ತೇವೆ. ಈ ಕೆಲವು ಜನ ಹಂಗೆ ಹೇಳೋರು ಇದ್ದಾರೆ ನಮ್ಮಲ್ಲಿ. ಅವರಿಗೆ ನೋಡಿ ಹೇಳಲಿಕ್ಕೆ ಬರೋದಿಲ್ಲ, ಸ್ಕೂಲ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಈ ಸ್ಕೂಲ್ ಅಂತ. ಅವರಿಗೆ ಅಂದರೆ ಗೊತ್ತಾಯ್ತಲ್ಲ ಯಾರಿಗೆ ಅಂತ. ಹೌದು. ಮತ್ತು ಸ್ಟ್ಯಾಂಡ್ ಅಂತ ಹೇಳೋದಿಲ್ಲ, ಈ ಸ್ಟ್ಯಾಂಡ್ ಅಲ್ಲ. ಹಾಗೆ ಸ್ಕಂದ, ಇಸ್ಕಂದ. ಸದ್ಯ ಅವ್ರವ್ರಿಗೆ ಹೋಗಲಿಲ್ಲ ಈ ಶಬ್ದ, ಪಚಾವಾಗಿದ್ದೇವೆ ನಾವು. ಹಾಗಾಗಿ ಹಾಗೆ ಹೇಳಬಾರ್ದು ಅನ್ನೋದಕ್ಕೋಸ್ಕರ ಈ ಮಾತನ್ನು ಹೇಳ್ತೇನೆ. ಸ್ಕಂದ, ಸ್ಕಂದ ಸಂಯುಕ್ತಾಕ್ಷರದಿಂದ ಪ್ರಾರಂಭ ಆದರೆ ಅದನ್ನು ಹಾಗೇನೇ ಹೇಳಬೇಕು. ಆಗ ಮಾತ್ರ ಆ ಸರಸ್ವತಿಗೆ ನಾವು ನ್ಯಾಯವನ್ನು ಕೊಟ್ಟ ಹಾಗೆ ಆಗತ್ತೆ. ಹಾಗಾಗಿ ಸ್ಕಂದ ಮಾತ, ಸ್ಕಂದ ಷಣ್ಮುಖ, ಅವನ ತಾಯಿ ಆದವಳಾದ್ದರಿಂದ ಅವಳ ಹೆಸರು ಸ್ಕಂದ ಮಾತ. ಮತ್ತೆ 6ನೆಯದು ಷಷ್ಠಂ ಕಾತ್ಯಾಯನೇತಿ ಚ. ಕಾತ್ಯಾಯನಿ ಅನ್ನೋದು ಆ ನವದುರ್ಗಿಯರಲ್ಲಿ 6ನೆಯ ಹೆಸರು. ಏನು ಅಂದರೆ, ಯಾಕೆ ಅವಳನ್ನು ಕಾತ್ಯಾಯನಿ ಅಂತ ಕರೀತಾರೆ ಅಂತ. ನಮಗೆ ಈ ಹೆಸರು ಹೆಚ್ಚಾಗಿ ಕಾಣುವುದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ. ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು, ಕಾತ್ಯಾಯನಿ ಮತ್ತು ಮೈತ್ರೇಯಿ ಅಂತ ಅಲ್ವಾ. ಅಲ್ಲಿ ಒಂದು ಸಲ ನಾವು ಕಾಣ್ತೇವೆ. ಸಾಮಾನ್ಯ ಲೋಕದಲ್ಲಿ ಈ ಹೆಸರನ್ನು ಇಡುವುದಿಲ್ಲ. ಒಳ್ಳೆಯ ಹೆಸರು ಅದು ಅತ್ಯಂತ, ಕಾತ್ಯಾಯನಿ ಅಂತ. ಏನು ಅದಕ್ಕೆ ಅರ್ಥ ಅಂದರೆ, ಹಿಂದೆ ಅದೊಂದು ಸಲ ದೇವತೆಗಳ ಕಾರ್ಯ ಸಾಧನೆಗೋಸ್ಕರ ದೇವಿ ಕಥಾ ಎನ್ನುವಂಥ ಮುನಿಯ ಆಶ್ರಮದಲ್ಲಿ ಪುಟ್ಟ ಮಗುವಿನ ರೂಪದಲ್ಲಿ ಆವಿರ್ಭವಿಸಿದಳಂತೆ, ಪ್ರಕಟಳಾದಳು. ದೇವಿ ಹುಟ್ಟಿದಳು ಅಂತ ಹೇಳಬಾರ್ದು, ಹಾಗೆ ದೇವಿ ಸತ್ತಳು ಅಂತಲೂ ಹೇಳಬಾರ್ದು. ಯಾಕೆಂದರೆ ಅವರೆಲ್ಲರ ಹುಟ್ಟುವಿಕೆ ನಮ್ಮ ಹಾಗೆ ಇರುವುದಿಲ್ಲ. ನಾವು ನಮ್ಮ ಕರ್ಮಕ್ಕೆ ಅಧೀನವಾಗಿ ಹುಟ್ಟುತ್ತೇವೆ, ಸಾಯ್ತೇವೆ. ಅವರು ಕರ್ಮಕ್ಕಿಂತ ಅತೀತರಾದವರಾದ್ದರಿಂದ ಅವರ ಹುಟ್ಟನ್ನು ಆವಿರ್ಭಾವ ಮತ್ತು ಅವರು ಮರೆಯಾಗುವುದನ್ನು ತಿರೋಭಾವ, ಹಾಗೆ ಹುಟ್ಟುವುದನ್ನು ಆವಿರ್ಭವಿಸಿದಳು, ಪ್ರಕಟವಾದಳು, ಪ್ರಕಾಶಿತಳಾದಳು, ಈ ರೀತಿಯಾದ ಶಬ್ದಗಳಿಂದಲೇ ಹೇಳಬೇಕು. ಅಲ್ಲಿ ದೇವತೆಗಳ ಕಾರ್ಯಕ್ಕೋಸ್ಕರ ಜಗನ್ಮಾತೆ ಪುಟ್ಟ ಮಗುವಿನ ರೂಪದಲ್ಲಿ ಪ್ರಕಟಳಾದಳು. ಆಗ ಆ ಕಥಾ ಎನ್ನುವಂಥ ಮುನಿ ಅವಳನ್ನು ತಂದು ಏನು ಮಾಡಿದ ಅಂದರೆ, ಕನ್ಯಾತ್ವೇನ ಪಾಲಿತ. ಮುನಿಗಳೆಲ್ಲರೂ ಯತಿಗಳಾಗಿರಬೇಕು ಅಂತ ಮೇಲೆ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಅವರು ಸಹ ಸಂಸಾರಿಗಳಾಗಿರ್ತಾರೆ. ಅವನಿಗೆ ಮಕ್ಕಳು ಇದ್ದ ಹಾಗೆ ಇಲ್ಲ. ಆಕೆಯನ್ನು ತಂದು ತನ್ನ ಆಶ್ರಮದಲ್ಲಿ ತನಗೆ ಸಿಕ್ಕಿದಂಥ ಹೆಣ್ಣು ಮಗುವಂಥ ಪ್ರೀತಿಯಿಂದ ಸಾಕಿ ಸಲಹಿ ಬೆಳೆಸಿದ. ಅಂದಿನಿಂದ ಈ ಜಗನ್ಮಾತೆ ಏನು ಹೆಸರು ಬಂತು? ಕಾತ್ಯಾಯನಿ ಅಂತ ಹೆಸರು ಬಂತು. ಅಂದರೆ ಕಥಾ ಎನ್ನುವಂಥ ಮುನಿಯಿಂದ ಪಾಲಿತಳಾದ್ದರಿಂದ, ಪೋಷಿತಳಾದ್ದರಿಂದ ಜಗನ್ಮಾತೆ ಇನ್ನೊಂದು ಹೆಸರು ಕಾತ್ಯಾಯನಿ ಆಯಿತು. ಸಪ್ತಮಂ ಕಾಲರಾತ್ರಿಶ್ಚ. 7ನೇ ಹೆಸರು
ಕಾಲರಾತ್ರಿ ಅಂತ ಕೇಳಿದರೆ ಭಯ ಆಗ್ತದೆ ನಿಮಗೆ. ಏನ್ರೀ ಅಂತ ಆ ಹೆಸರು ಹೇಳಿದರೆ, ಆದರೆ ಭಾಳ ಸುಂದರವಾದ ಹೆಸರು. ಅದನ್ನೇ ಹೇಳಿದ್ದೇನೆ ನಾನು, ಇದು ಅತ್ಯಂತ ರಹಸ್ಯವಾದಂಥ ವಿಷಯಗಳು ಅಂತ. ಏನು ಹಾಗಂದರೆ ರಾತ್ರಿ ಅಂದರೆ, ರಾತ್ರಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಭಯಜನಕವಾದದ್ದು ಅಂತ ಅರ್ಥ. ಹಗಲಿನಲ್ಲಿ ನಾವು ಒಬ್ಬರೇ ಹೋಗ್ತೇವೆ ಎಷ್ಟೋ ಸಲ, ಕರೆಂಟು ಇರಬಾರ್ದು, ಕತ್ತಲು ಆಗಿರಬೇಕು. ಒಬ್ಬನೇ ಹೋಗೋದಕ್ಕೆ ಮನಸ್ಸು ಇಷ್ಟಪಡುತ್ತಾ? ಇಲ್ಲ. ಹಾಗಾಗಿ ರಾತ್ರಿ ಅನ್ನುವುದಕ್ಕೆ ಇನ್ನೊಂದು ಅರ್ಥವೇ ಭಯಜನಕವಾದದ್ದು, ಭಯವನ್ನು ಹುಟ್ಟಿಸುವಂತಹದ್ದು. ಆ ಕಾಲರಾತ್ರಿ ಅನ್ನುವಲ್ಲಿ ಎರಡು ಶಬ್ದ ಉಂಟು. ರಾತ್ರಿ ಅಂದರೆ ಭಯಜನಕವಾದದ್ದು ರಾತ್ರಿ. ಆ ರಾತ್ರಿಯಲ್ಲಿ ಏನಾಗುತ್ತೆ? ಭಯ ಆಗತ್ತೆ. ಅದನ್ನೇ ಹೇಳ್ತಾರೆ ಶಾಸ್ತ್ರಕಾರರು, ಭಯಂ ರಾತಿ ಭಯಂ ದದಾತಿ ಇತಿ ರಾತ್ರಿ. ಯಾವುದು ಭಯವನ್ನು ಉಂಟು ಮಾಡ್ತದೆ ಅದು ರಾತ್ರಿ, ಅಂದರೆ ಭಯಜನಕವಾದದ್ದು ಅಂತ. ಕಾಲಸ್ಯಾಪಿ ರಾತ್ರಿ ಕಾಲರಾತ್ರಿ. ಕಾಲ ಅಂದರೆ ಮೃತ್ಯುದೇವತೆ, ಅಂದರೆ ಯಾರು? ಯಮ. ಅವನಿಗೂ ಸಹ ಮೃತ್ಯುವಾದವಳಾದ್ದರಿಂದ ಅವನನ್ನು ಕಬಳಿಸಿ ಅವನ ಆಯುಷ್ಯವನ್ನು ಪರಿಸಮಾಪ್ತಿಗೊಳಿಸುವವಳಾದ್ದರಿಂದ ಜಗನ್ಮಾತೆ ಹೆಸರು ಕಾಲರಾತ್ರಿ ಅಂತ. ಕಾಲಸ್ಯಾಪಿ ರಾತಿ ಭಯಂ ದದಾತಿ ಇತಿ ಕಾಲರಾತ್ರಿ. ಇದು ಉಪನಿಷತ್ತಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಂತ್ರ ಉಂಟು. ಮೃತ್ಯುರು ಯಸ್ಯೋಪಸೇಚನಂ, ಉಪನಿಷತ್ತಿನ ಮಾತು. ಆ ಬ್ರಹ್ಮವಸ್ತುವಿಗೆ ಮೃತ್ಯು ಎನ್ನುವಂತಹದ್ದು ಉಪಸೇಚನ. ಉಪಸೇಚನ ಅಂದರೆ ಏನು ಗೊತ್ತಾ? ನೆಕ್ಕಿಕೊಳ್ಳುವುದು ಅಂತ ಅರ್ಥ. ಅಂದರೆ ಇಟ್ಸ್ ದ ಸ್ಮಾಲೆಸ್ಟ್ ಒನ್ ಅಂತ. ನಾವು ಊಟ ಮಾಡಬೇಕಿದ್ರೆ ಭಕ್ಷ್ಯ ಭೋಜ್ಯ ತಿಂಡಿ ತಿನಿಸು ಎಲ್ಲ ತಿಂತೇವೆ, ಮೇಜರ್ ಶೇರ್ ಅದೇನೆ. ಆದರೆ ಅವಾಗ ಸ್ವಲ್ಪ ಬದಲಾವಣೆ ಇರಲಿ ಅಂತೇಳಿ ಆ ಉಪ್ಪಿನಕಾಯನ್ನು ನಂಚ್ಕೊಳ್ಳೋದು ಅಂತ ಹೇಳ್ತೇವಲ್ಲ, ಹಾಗೆಯೇ ಆ ಬ್ರಹ್ಮವಸ್ತುವಿಗೆ ಈ ಮೃತ್ಯು ಉಪ್ಪಿನಕಾಯಿ ತರಹ. ಅಂದರೆ ಅದು ನಂಜಿಕೊಳ್ಳುವ ವಸ್ತು. ಬ್ರಹ್ಮಸ್ವರೂಪಿಣಿ ಆದದ್ರಿಂದ ಅವಳಿಗೆ ಕಾಲವೂ ಸಹ ಮೃತ್ಯುವೂ ಸಹ ಅದು ಉಪ್ಪಿನಕಾಯಿ ಅಷ್ಟೇ. ಉಪ್ಪಿನಕಾಯಿಗೆ ಏನು ಬೆಲೆ ಕೊಡ್ತೇವೆ ನಾವು? ಎಲೆಯಲ್ಲಿ ಹಾಕ್ತಾರೆ, ಆಮೇಲೆ ನಾವು ಬಿಟ್ಟು ಹೋಗ್ತೇವೆ ಅದನ್ನು, ಅಲ್ವಾ? ಆಗ್ಲೋ ಈಗಲೋ ಒಂದು ಸಲ ಏನು ಮಾಡ್ತೇವೆ ಕೇಳಿದರೆ, ಬೆರಳ ತುದಿಗೆ ತಾಗಿಸ್ಕೊಂಡು ನಾಲ್ಗೆ ತುದಿಗೆ ತಾಗಿಸಿದ್ರೆ ಅದರ ಕೆಲಸ ಮುಗೀತು. ಇಷ್ಟು ಅಂದರೆ ನಾವು ಉಪ್ಪಿನಕಾಯಿಗೆ ಎಷ್ಟು ಗೌರವ ಕೊಡ್ತೇವೋ ಅಷ್ಟೇ ಗೌರವ ಯಾರಿಗೆ? ಮೃತ್ಯು ದೇವತೆಗೆ. ಯಾರು ಕೊಡೋದು? ಬ್ರಹ್ಮಸ್ವರೂಪಿಣಿಯಾದ ದೇವಿ. ಅವನನ್ನೂ ಸಹ ಕಬಳಿಸುವವಳಾದ್ದರಿಂದ ಅವಳ ಹೆಸರು ಕಾಲರಾತ್ರಿ ಅಂತ. ಇದು 7ನೇ ಹೆಸರು. ಮತ್ತು 8ನೇ ಹೆಸರು ಮಹಾಗೌರಿ ಇತಿ. ಗೌರಿ ಅಂದರೆ ಗೌರವರ್ಣದವಳು. ಗೌರವರ್ಣ ಅಂದರೆ ಬಿಳುಪು. ಗೌರ ಅನ್ನೋದಕ್ಕೆ ಅರ್ಥ ಬಿಳುಪು ಅಂತ ಅರ್ಥ. ಆದ್ದರಿಂದಲೇ ಅವಳು ತುಂಬ ಬಿಳುಪಾಗಿದ್ಲು, ಚಂದ ಇದ್ಲು. ಹಾಗಾಗಿ ಅವಳ ಹೆಸರು ಗೌರಿ ಅಂತ. ಇವಳು ಮಹಾಗೌರಿ ಅಂದರೆ ತುಂಬ ಅವಳು ಸ್ವಚ್ಛ ಮತ್ತು ಶುಭ್ರವಾಗಿದ್ದರಿಂದ ಅವಳ ಹೆಸರು ಮಹಾಗೌರಿ ಅಂತ. ಅತ್ಯಂತ ಶುಭ್ರವಾಗಿರುವುದು ಯಾವುದ್ರಿ? ಜ್ಞಾನ. ಹಾಗಾಗಿ ಮಹಾಗೌರಿ ಅಂದರೆ ಅತ್ಯಂತ ಅಂದರೆ ಶುಭ್ರವಾದಂಥ ಜ್ಞಾನಸ್ವರೂಪಿಣಿ ಅನ್ನೋದು ಅದರ ತಾತ್ವಿಕವಾದಂಥ ಅರ್ಥ. ಆಯಿತು, ಮುಂದಕ್ಕೆ ಹೋಗೋಣ. 9ನೇದು ಕೊನೆಯದು ಸಿದ್ಧಿದಾತ್ರಿ ಅಂತ. ಅಂದರೆ ಸಿದ್ಧಿಯನ್ನು ಕೊಡುವವಳಾದ್ದರಿಂದ ಅವಳ ಹೆಸರು ಸಿದ್ಧಿದಾತ್ರಿ ಅಂತ. ಸಿದ್ಧಿದಾತ್ರಿ ಅಂದರೆ 2 ತರಹದ ಸಿದ್ಧಿಗಳು. ಒಂದು, ನಾವೇನೆಲ್ಲ ಒಳ್ಳೆಯ ಕರ್ಮವನ್ನು ಮಾಡ್ತೇವೋ ಕೆಟ್ಟ ಕರ್ಮವನ್ನು ಮಾಡ್ತೇವೋ ಆ ಕರ್ಮಕ್ಕೆ ತಕ್ಕುದಾದಂಥ ಸಿದ್ಧಿಯನ್ನು ಫಲವನ್ನು ಕೊಡುವವಳಾದ್ದರಿಂದ ಅವಳ ಹೆಸರು ಸಿದ್ಧಿದಾತ್ರಿ. ಇದು ಒಂದರ್ಥ. ಇನ್ನೊಂದರ್ಥ, ಸಿದ್ಧಿ ಅನ್ನೋದಕ್ಕೆ ಅಣಿಮಾದಿ ಅಷ್ಟಸಿದ್ಧಿಗಳು ಅಂತ ಶಾಸ್ತ್ರ ಹೇಳುತ್ತೆ. ಅಂತಹ ತುಂಬ ಸಾಧನೆ ಮಾಡುವಂತಹ ಯೋಗಿಗಳಿಗೆ, ಉಪಾಸಕರಿಗೆ
ಅಂತಹ ಅಣಿಮಾದಿ ಸಿದ್ಧಿಗಳನ್ನು ಕೊಡುವವಳಾದ್ದರಿಂದ ಅವಳ ಹೆಸರು ಸಿದ್ಧಿದಾತ್ರೆ ಅಂತ. ಯಾವುದು ಆ ಸಿದ್ಧಿಗಳು? ಪ್ರಾಯಶಃ ಹಿಂದೆ ನಾನು ಅದನ್ನು ಹೇಳಿದ್ದೇನೆ. ಅಣಿಮಾ, ಅದಾದಮೇಲೆ ಮಹಿಮಾ, ಗರಿಮಾ, ಲಘಿಮಾ, ಪ್ರಾಪ್ತಿ, ಪ್ರಾಕಾಮ್ಯಂ, ಈಶತ್ವಂ, ವಶಿತ್ವಂ. ಇಷ್ಟು ಈ ಸಿದ್ಧಿಗಳು. ಇದೆಲ್ಲ ತೀವ್ರವಾದ ವೇದಾಂತ ಸಾಧನೆ ಮಾಡುವವರಿಗೆ ಜ್ಞಾನದಿಂದಲೇ ಈ ಸಿದ್ಧಿಗಳು ಬರ್ತವೆ. ಇನ್ನು ಯೋಗ ಮಾರ್ಗದಲ್ಲಿ ಹೋಗೋರು ತಮ್ಮ ಯೋಗ ಶಕ್ತಿಯಿಂದಲೂ ಸಹ ಈ ಸಿದ್ಧಿಗಳನ್ನು ಪಡೆದುಕೊಳ್ತಾರೆ. ಅಂದರೆ ಅವರಿಗೂ ಸಹ ಜಗನ್ಮಾತೆ ಇದನ್ನು ಕೊಡ್ತಾಳೆ ಎನ್ನುವಂಥ ಅರ್ಥದಲ್ಲಿ ಸಿದ್ಧಿದಾತ್ರಿ ಅಂತ. ಅಣಿಮಾ ಅಂದರೆ ಏನು ಅಂದರೆ, ಎಷ್ಟೇ ದೊಡ್ಡ ಶರೀರದವನಾದರೂ ಸಹ ಒಂದು ಅಣುವಿನಷ್ಟು ಚಿಕ್ಕದಾಗಿ ಬಿಡುವುದು. ನಾನು ಹಿಂದೆ ಹೇಳಬೇಕಿದ್ರೆ ಇದಕ್ಕೆಲ್ಲ ಉದಾಹರಣೆ ಕೊಟ್ಟಿದ್ದೇನೆ, ಯಾರ್ಯಾರು ಹೇಗೆ ಆಗಿರ್ತಾರೆ ಅಂತೆಲ್ಲ. ಹಾಗಾಗಿ ಅಣಿಮಾ ಅಣುವಿನಷ್ಟು ಚಿಕ್ಕದಾಗುವುದು. ರಾಮಾಯಣದಲ್ಲಿ ಆಂಜನೇಯ ಸೀತಾದೇವಿಯನ್ನು ಹುಡ್ಕೊಂಡು ಹೋದಾಗ ಲಂಕೆಯಲ್ಲಿ ಇಳಿದ ತಕ್ಷಣ ತನ್ನ ದೇಹವನ್ನು ಅತ್ಯಂತ ಸಂಕ್ಷೇಪ ಮಾಡಿಕೊಂಡ. ಎಷ್ಟು ಅಂದರೆ ಬಿಡಾಲಹ, ಒಂದು ಸಣ್ಣ ಬೆಕ್ಕಿನ ಮರಿಯ ಆಕಾರಕ್ಕೆ ಇಳಿಸಿಕೊಂಡಿದ್ದ. ಅವನಿಗೆ ಅದು ಸಾಧ್ಯ, ಯಾಕೆಂದರೆ ಅವನೊಬ್ಬ ಮಹಾಯೋಗಿ. ಆದ್ದರಿಂದ ಹೀಗೆ ಆ ಅಣುತ್ವ ಆ ಪ್ರಮಾಣದಲ್ಲಿ ನಿಲ್ಲುವುದಕ್ಕೆ ಅಣಿಮಾ ಅಂತ ಹೆಸರು. ಮತ್ತೆ ಮಹತ್ವ ಅತ್ಯಂತ ದೊಡ್ಡದಾಗುವುದು ಇದ್ದಕ್ಕಿದ್ದಾಗೆ. ಅವನೇ ಮತ್ತು ಪುನಃ ಸಮುದ್ರದ ಮೇಲೆ ಹಾರುವಾಗ ತನ್ನ ದೇಹವನ್ನು ಹಿಗ್ಗಿಸಿಕೊಂಡು ಆ ಸುರಸ ಇತ್ಯಾದಿಯವನ್ನೆಲ್ಲ ಸಂಧಿಸುವಾಗ ಆತ ತನ್ನ ದೇಹವನ್ನು ಎಷ್ಟೆಷ್ಟು ಹಿಗ್ಗಿಸಿಕೊಂಡ ಅಂತ ಬರುತ್ತೆ. ಇವತ್ತಿಗೂ ಸಹ ಇದನ್ನು ಮಾಡುವವರು ಹಿಮಾಲಯದ ತಪ್ಪಲಿನಲ್ಲಿ ಇದ್ದಾರೆ. ಅದಾದಮೇಲೆ ಗರಿಮಾ ಅಂದರೆ ಗುರುತ್ವ. ತುಂಬ ಭಾರ ಆಗುವುದು ಇದ್ದಕ್ಕಿದ್ದ ಹಾಗೆ, ಯಾರೂ ಅವರನ್ನು ಎತ್ತಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗೆ ಲಕ್ಷ್ಮಣ ಹೀಗೆ ಮಾಡಿದ ಅಂತಲೂ ಸಹ ರಾಮಾಯಣದಲ್ಲಿ ನಾವು ನೋಡ್ತೇವೆ. ಮತ್ತು ಲಘಿಮ, ಅತ್ಯಂತ ಹಗುರವಾಗುವಿಕೆ, ಲಘುತ್ವ, ಇದು ಸಹ ಆ ಒಂದು ಸಿದ್ಧಿಯಲ್ಲಿ ಒಂದು. ಅದಾದಮೇಲೆ ಪ್ರಾಪ್ತಿ ಅಂದರೆ ತನಗೆ ಬೇಕಾದ ಇಷ್ಟ ವಸ್ತುವನ್ನು ಪಡೆದುಕೊಳ್ಳೋದು, ಯಾರನ್ನೂ ಕೇಳದೆ ತನ್ನ ಈ ಸಿದ್ಧಿಯ ಬಲದಿಂದ ಪಡೆದುಕೊಳ್ಳುವುದು, ಅದೊಂದು ಸಿದ್ಧಿ. ಪ್ರಾಕಾಮ್ಯ ಅಂದರೆ ಇನ್ನೊಂದು, ಇದು ತನಗೆ ಇಷ್ಟ ಆಗುವ ಹಾಗೆ ಇರುವುದು. ಕಾಮನೆ, ತನಗೆ ಇಷ್ಟ ಆಗುವ ಹಾಗೆ ಇರ್ತಾನೆ ಕೆಲವು ಸಲ. ಸದಾಶಿವ ಬ್ರಹ್ಮೇಂದ್ರ ಇದನ್ನೆಲ್ಲ ಮಾಡಿ ತೋರಿಸ್ತಿದ್ದು ನಮಗೆ ನೇರವಾಗಿ ಕಾಣುತ್ತೆ ಅಂತ. ಒಬ್ಬ ಇಂಗ್ಲೆಂಡಿನ ಬ್ರಿಟಿಷ್ ಅಧಿಕಾರಿಗೆ ಇದನ್ನೆಲ್ಲ ಮಾಡಿ ಚೆನ್ನಾಗಿ ಚಳ್ಳಕಾಯಿ ತಿನ್ನಿಸಿದ್ದನ್ನು ನಾವು ಅವರ ಜೀವನದಲ್ಲಿ ನಾವು ನೋಡ್ತೇವೆ ಇದನ್ನು. ಹೀಗೆ ಪ್ರಾಕಾಮ್ಯ. ಅದಾದಮೇಲೆ ಈಶಿತ್ವಂ ಅಂದರೆ ಸಾಮರ್ಥ್ಯ. ಅವನ ಸಾಮರ್ಥ್ಯ ಎದುರಿನಲ್ಲಿ ಇನ್ಯಾರೂ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುವುದಕ್ಕೆ ಸಾಧ್ಯವಾಗದೇ ಇರುವಂಥದ್ದು, ಅಂತಹ ಸಾಮರ್ಥ್ಯ ಈಶಿತ್ವ. ಮತ್ತು ವಶಿತ್ವ, ಎಲ್ಲರನ್ನೂ ತನ್ನ ಕೈಯಲ್ಲಿ ಇರಿಸಿಕೊಳ್ಳುವಂಥದ್ದು. ಇದು 8 ಸಿದ್ಧಿಗಳು. ಇಂತಹ ಈ 8 ಸಿದ್ಧಿಗಳನ್ನು ಕೊಡುವವಳಾದ್ರಿಂದಲೂ ಸಹ ಅವಳ ಹೆಸರು ಸಿದ್ಧಿದಾತ್ರಿ ಅಂತ. ಇದು ಎರಡನೇ ಅರ್ಥ. ಕರ್ಮಫಲಕ್ಕೆ ಫಲವನ್ನು ಕೊಡುವವಳಾದ್ರಿಂದ ಸಿದ್ಧಿದಾತ್ರಿ, ಅಣಿಮಾದಿ ಸಿದ್ಧಿಗಳನ್ನು ನೀಡುವವಳಾದ್ರಿಂದ ಸಿದ್ಧಿದಾತ್ರಿ. ಇದು ಯೋಗಶಾಸ್ತ್ರದ ಹಿನ್ನೆಲೆ ಬಂದದ್ದು. ಇನ್ನೊಂದುಂಟು ಸಿದ್ಧಿ ಅಂದರೆ, ಇಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ, ಅದರ ಹಿಂದೆ ಒಂದು ಸಮ್ ಸೇರಿಸ್ಬಿಡಿ. ಇಂಗ್ಲೀಷ್ನ ಸಮ್ಮಲ್ಲ, ಸಂಸ್ಕೃತದ್ದು ಸಂಸಿದ್ಧಿ ಅಂತ. ಸಂಸಿದ್ಧಿ ಅಂದರೆ ಮೋಕ್ಷ ಅಂತ ಅರ್ಥ, ಮೋಕ್ಷಪ್ರದಳು ಅಂತ. ಇದು ಮೂರನೆಯ ಅರ್ಥ. ಅಲ್ಲಿಗೆ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ. ಈ 9 ಹೆಸರಿನ ಅವರೇ ನವದುರ್ಗಿಯರು. ಈ ನವದುರ್ಗಿಯರ ಹೆಸರನ್ನು ನಾನು ಇದೇ ಮೊದಲ ಬಾರಿಗೆ ನಿನಗೆ ತಿಳಿಸಿ ಹೇಳ್ತಾ ಇದ್ದೇನೆ ಅಂತ ಚತುರ್ಮುಖ ಮಾರ್ಕಂಡೇಯನಿಗೆ ಹೇಳಿದ ಎಂಬಲ್ಲಿಗೆ ಆದದ್ದೆಷ್ಟು ಕೇಳಿದ್ರೆ ಬರೇ 5 ಶ್ಲೋಕದ ಚಿಂತನೆ ಆಗಿದೆ ಇವತ್ತು. ನಾಳೆ ದಿವಸ ನಾವು ಸೇರಿದಾಗ ಈ ನಾಮಗಳನ್ನು ಹೇಳಿದಾಗ ಯಾರು ಯಾರಿಗೆ ಯಾವ ಯಾವ ತರಹದ ಫಲಗಳು ಸಿಗ್ತವೆ. ನಾವೆಲ್ಲರೂ ಮನುಷ್ಯರು, ನಮಗೆ ಕುಂತ್ರೆ ನಿಂತರೆ ಬರೋದು ಏನು ಕೇಳಿದ್ರೆ ಇದನ್ನು ಮಾಡಿದ್ರೆ ನನಗೇನು ಪ್ರಯೋಜನ ಅಂತಲ್ವಾ. ಆ ಪ್ರಯೋಜನ ಯಾರ್ಯಾರಿಗೆ ಏನೇನು ಅನ್ನೋದನ್ನು ನಾಳೆ 6 ಗಂಟೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.